ಎರಡನೇ ಪಾಠಕ್ಕೆ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ದೇವರು ಯಾಜಕತ್ವವನ್ನ ದೃಢೀಕರಿಸುವಂತವನಾಗಿದ್ದಾನೆ. So it is based on Numbers 17, where God affirms Aaron as the priest. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ 6ನೇ ಕಾಂಡ 17ನೇ ಅಧ್ಯಾಯದಲ್ಲಿ ದೇವರು ಆರೋನನನ್ನ ಯಾಜಕನೆಂದು ಆತನು ಪುನಃ ದೃಢೀಕರಿಸುವುದನ್ನ ನಾವು ನೋಡ್ತೇವೆ. And in Numbers 18, we read about the Levites' duties. ಮತ್ತೆ ನಾವು ನೋಡುತ್ತೇವೆ ಲೇವಿಯರ ಅವರ ಸೇವೆ ಕಾರ್ಯಗಳ ಕುರಿತಾಗಿರುವಂತ ಜವಾಬ್ದಾರಿಗಳನ್ನ ನಾವಲ್ಲಿ ಮತ್ತೆ ಕಾಣುವಂತವರಾಗಿದ್ದೇವೆ. And how the priest should be supported. What would be the livelihood, or will they manage the day-to-day expenses of family? ಮಾತ್ರವಲ್ಲದೆ ಈ ಯಾಜಕರು, ಲೇವಿಯರು ಇವರು ಅವರ ದೈನಂದಿನ ಜೀವಿತಕ್ಕೆ, ಅವರ ಅವಶ್ಯಕತೆಗಳಿಗೆ ಯಾವ ರೀತಿಯಾಗಿ ಅವರಿಗೆ ಒದಗಿಸಿಕೊಡಲಾಗ್ತದೆ, ಅವರ ಅಗತ್ಯತೆಗಳನ್ನ ಸಂಧಿಸಲಾಗ್ತದೆ ಎಂಬಂತಹ ವಿಚಾರಗಳನ್ನೆಲ್ಲ ನಾವಿಲ್ಲಿ ನಮ್ಮ ಮುಂದೆ ನೋಡ್ತೇವೆ. So, and also we read about the Levites' inheritance. ಮಾತ್ರವಲ್ಲದೆ ಲೇವಿಯರ ಸ್ವಾಸ್ಥ್ಯವನ್ನು ಸಹ ನಾವು ನೋಡ್ತೇವೆ. Then we see the laws of purification. ನಂತರ ಈ ಶುದ್ಧೀಕರಣದ ನಿಯಮಗಳ ಕುರಿತಾಗಿ ನಾವು ನೋಡ್ತೇವೆ. So Lord had to command a test so that Aaron's priesthood is established. ನಂತರ ನಾವು ನೋಡ್ತೇವೆ ಆರೋನನ ಯಾಜಕತ್ವವನ್ನ ಪರೀಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಆಜ್ಞಾಪಿಸುವುದನ್ನ ನಾವು ನೋಡ್ತೇವೆ. So in the Bible we know the rod was a symbol of authority, guidance and correction. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಕೋಲು ಕುರಿಗಳಿಗೆ ಅದು ಅಧಿಕಾರವನ್ನು ಸೂಚಿಸುವಂತದ್ದು, ಮಾರ್ಗದರ್ಶನ ಮತ್ತು ತಿದ್ದುಪಡಿಯನ್ನ ಸೂಚಿಸುವಂತ ಒಂದು ಅಧಿಕಾರದ ಕೋಲಾಗಿತ್ತು. So God uses rod as his authority as well as like shepherd to give guidance and correction. ಆದ ಕಾರಣ ದೇವರು ಈ ಒಂದು ಕೋಲನ ಅಧಿಕಾರವನ್ನ ಗುರುತಿಸುವುದಕ್ಕಾಗಿ ಮಾತ್ರವಲ್ಲದೆ ಆತನು ಕುರಿಗಳಿಗೆ ಮಾರ್ಗದರ್ಶನವನ್ನ ನೀಡುವಂತದನ್ನ ಸಾಂಕೇತಿಕವಾಗಿ ಈ ಕೋಲು ಸೂಚಿಸುವುದನ್ನು ನಾವು ನೋಡುತ್ತೇವೆ. The other Bible verses teach us that rod symbolizes God's authority over all human beings. ಮಾತ್ರವಲ್ಲದೆ ಇನ್ನು ಸತ್ಯವೇದ ಅನೇಕ ಭಾಗಗಳಲ್ಲಿ ಕೋಲು ಮನುಷ್ಯನ ಮೇಲೆ ದೇವರಿಗಿರುವ ಅಧಿಕಾರದ ಚಿತ್ರಣವನ್ನು ಸಹ ನಾವಲ್ಲಿ ಕಾಣುತ್ತೇವೆ. The title rod was given to the Son of God, Lord Jesus Christ. ಕರ್ತನಾದ ಯೇಸುವಿಗೆ ಆತನ ಅಧಿಕಾರವನ್ನ ಸಂಕೇತಿಸುವಂತ ಬಿರುದಿನ ಕೋಲನ್ನ ನೀಡಲಾಗುವುದನ್ನು ಸಹ ನಾವು ಕಾಣ್ತೇವೆ. So since there was a rebellion, since there was a challenge for Aaron's priesthood, Moses commanded that all tribes should bring one rod each to represent their tribe. ಹೀಗೆ ಆರೋನನ ಯಾಜಕತ್ವಕ್ಕೆ ಒಂದು ಸವಾಲು ಉಂಟಾದಾಗ, ಅಂದ್ರೆ ಅವನ ಒಂದು ಅಧಿಕಾರಕ್ಕೆ ಎದುರಾಗಿ ದಂಗೆ ಇದ್ದಾಗ ನಾವು ನೋಡ್ತೇವೆ ಮೋಶೆಯು ಅಲ್ಲಿದ್ದಂತಹ ಎಲ್ಲ ಗೋತ್ರಗಳ ನಾಯಕರ ಕೋಲುಗಳನ್ನ ಸಂಗ್ರಹಿಸುವುದಕ್ಕೋಸ್ಕರವಾಗಿ ಅವನು ಆಜ್ಞಾಪಿಸ್ತಾನೆ. The Lord said, the rod God will choose will blossom. ಅಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾನೆ, ಈ ಒಂದು ಕೋಲುಗಳನ್ನ ಸಂಗ್ರಹಿಸಿದ ಮೇಲೆ ಆರೋನನ ಕೋಲು ಅದು ಮೊಳಕೆ ಹೊಡೆಯುವುದನ್ನ ನಾವು ನೋಡುತ್ತೇವೆ. It will be a miracle because a dead wood cannot blossom. ಇದೊಂದು ಅದ್ಭುತವಾಗಿರ್ತದೆ, ಯಾಕಂದ್ರೆ ಒಂದು ನಿರ್ಜೀವವಾದಂತಹ ಒಂದು ಮರದ ಕಟ್ಟಿಗೆಯು ಅದರಿಂದ ಮತ್ತೆ ಈ ಒಂದು ಚಿಗುರು ಹೊಡೆದು ಬರುವಂತದ್ದು ಅಸಾಧಾರಣವಾದಂತಹ ಒಂದು ಸಂಭವವಾಗಿತ್ತು. The Lord had to do this miracle because he wanted to put an end to the murmuring and the groaning of the Israel against the priesthood. ಈ ಒಂದು ಅದ್ಭುತವನ್ನ ದೇವರು ಮಾಡುವುದಕ್ಕೆ ತೀರ್ಮಾನಿಸಿದನು, ಯಾಕಂದ್ರೆ ಈ ಆರೋನನ ಅಧಿಕಾರದ ವಿರುದ್ಧವಾಗಿ ಜನರು ದಂಗೆ ಎದ್ದರು ಮತ್ತು ಅವನ ಅಧಿಕಾರದ ಕುರಿತಾಗಿ ಅವರು ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಇದನ್ನ ಶಾಂತಗೊಳಿಸುವುದಕ್ಕೋಸ್ಕರವಾಗಿ ದೇವರು ಈ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. So there is a debate whether there were 12 rods or 13 rods. ಹೀಗೆ ಒಂದು ಚರ್ಚೆ ಇದೆ, ಅದೇನೆಂದ್ರೆ ಅಲ್ಲಿ ಎಷ್ಟು ಕೋಲುಗಳಿತ್ತು, 12 ಕೋಲುಗಳಿದ್ವಾ ಅಥವಾ 13 ಕೋಲುಗಳಿದ್ವಾ ಎಂಬಂತ ಒಂದು ಚರ್ಚೆ ಕೂಡ ಇತ್ತು. Because Joseph had 2 sons and they were considered as 2 tribes.
ಯಾಕೆಂದರೆ ಯೋಸೇಫನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು, ಅವರ ಇಬ್ಬರು ಪ್ರತ್ಯೇಕವಾದ ಕುಲಗಳಾಗಿ ಪರಿಗಣಿಸಲಾಗಿತ್ತು. So Moses collected all the rods and placed it in the most holy place. ಹೀಗೆ ಮೋಶೆಯು 12 ಗೋತ್ರಗಳ ನಾಯಕರಿಂದ ಕೋಲುಗಳನ್ನ ಸಂಗ್ರಹ ಮಾಡಿ ಆ ಕೋಲುಗಳನ್ನ ಅತಿ ಪರಿಶುದ್ಧ ಸ್ಥಳದಲ್ಲಿ ಅವನು ಅದನ್ನಿಡುತ್ತಾನೆ. All cannot enter the most holy place. ಎಲ್ಲರೂ ಸಹ ಅತಿ ಪವಿತ್ರವಾದಂತಹ ಸ್ಥಳಕ್ಕೆ ಪ್ರವೇಶ ಮಾಡುತ್ತಿರಲಿಲ್ಲ. It is behind the veil. ಇದು ಈ ಪರದೆಯ ಹಿಂದೆ ಇದ್ದಂತ ಒಂದು ಸ್ಥಳವಾಗಿತ್ತು, ಅತಿ ಪವಿತ್ರ ಸ್ಥಳ. So Moses placed the rods there. ಮೋಶೆಯು ಈ ಕೋಲುಗಳನ್ನ ಅತಿ ಪವಿತ್ರ ಸ್ಥಳದಲ್ಲಿ ಅದನ್ನ ಇಡುತ್ತಾನೆ. So the next day Moses went and observed that the rod of Aaron had sprouted, budded, blossomed, and yielded almonds. ಹೀಗೆ ಮಾರನೇ ದಿನ ಮೋಶೆ ಆ ಒಂದು ಅತಿ ಪವಿತ್ರ ಸ್ಥಳಕ್ಕೆ ಹೋಗಿ ಈ ಒಂದು ಕೋಲುಗಳನ್ನ ಪರಿಶೀಲನೆ ಮಾಡುವುದಕ್ಕೆ ಹೋದಾಗ ಆ ಕೋಲುಗಳಲ್ಲಿ ಆರೋನನ ಕೋಲು ಮಾತ್ರ ಮೊಳಕೆ ಹೊಡೆದು ಚಿಗುರಿ ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿರುವುದನ್ನು ಗಮನಿಸ್ತಾನೆ. So we see 4 seasons or 4 stages. ಹೀಗೆ ನಾವು 4 ಹಂತಗಳನ್ನ ನಾವಿಲ್ಲಿ ಕಾಣುತ್ತೇವೆ. So it would have been enough to sprout because to denote that there is life. ಬಹುಶಃ ಈ 4 ಹಂತಗಳು ಬೇಕಾಗಿರಲಿಲ್ವೇನೋ. ಒಂದು ಹಂತದಲ್ಲಿ ಆ ಒಂದು ಚಿಗುರು ಹೊಡೆದಾಗಲೇ ಅದೊಂದು ಗುರುತಾಗಿ ಅವರು ತೆಗೆದುಕೊಳ್ಳಬಹುದಾಗಿತ್ತು, ಪರಿಗಣಿಸಬಹುದಾಗಿತ್ತು. So God wants to make it clear with clear evidence, attestation on Aaron's priesthood. ಆದರೆ ದೇವರು ಇಲ್ಲಿ ಕಡಾಖಂಡಿತವಾಗಿ ಆರೋನನ ಅಧಿಕಾರವನ್ನ ರುಜುಪಡಿಸುವಂತೆ ಅಥವಾ ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಆತನು ಈ 4 ಹಂತಗಳನ್ನು ಸಹ ಆ ಒಂದು ಆರೋನನ ಕೋಲಿನಲ್ಲಿ ನಾವು ಕಾಣುತ್ತೇವೆ. So it sprouted, then it also budded. ಹೀಗೆ ಅದು ಮೊಳಕೆ ಹೊಡೆದು ಚಿಗುರುವುದನ್ನ ನಾವು ನೋಡ್ತೇವೆ. Then the flower blossomed. ನಂತರ ಅದರಲ್ಲಿ ಹೂವು ಅರಳುತ್ತಾ ಇದೆ. And next it also yielded almonds. ಮಾತ್ರವಲ್ಲದೆ ಆ ಬಾದಾಮಿ ಹಣ್ಣುಗಳು ಸಹ ಆ ಒಂದು ಕೋಲಿನಲ್ಲಿ ಫಲ ಕೊಡುವುದನ್ನು ನಾವು ನೋಡ್ತೇವೆ. So it also indicates that the fruit of godly leaders may come in all different stages. ಈ ಒಂದು ಪ್ರಕ್ರಿಯೆ ಏನನ್ನ ಸೂಚಿಸುತ್ತದೆ ಅಂದ್ರೆ ದೈವಿಕ ನಾಯಕರ ಫಲವು ಎಲ್ಲಾ ವಿಭಿನ್ನ ಹಂತಗಳಲ್ಲಿಯೂ ಸಹ ಬರಬಹುದು ಎಂಬುದನ್ನ ಸೂಚಿಸುತ್ತದೆ. So all disciples, all people of God should always sprout, bud, blossom, and yield. All the 4 things are simultaneously. ಹೀಗೆ ದೇವರ ಶಿಷ್ಯರಾದಂತ ನಾವು, ದೇವರ ಮಕ್ಕಳಾದಂತ ನಾವು, ಆತನ ವಿಶ್ವಾಸಿಗಳಾದಂತ ನಾವು ಈ 4 ಹಂತಗಳಾಗಿ ನಾವು ಸಹ ದೇವರಿಗೆ ಫಲ ಕೊಡುವಂತವರಾಗಿರಬೇಕು. So ministry means continuously, constantly sowing the word of God. ದೇವರ ಸೇವೆ ಎಂಬುದಾಗಿ ಹೇಳುವಾಗ ನಿರಂತರವಾಗಿ ಅದು ತಡವಿಲ್ಲದೆ ನಾವು ದೇವರ ವಾಕ್ಯವೆಂಬಂತ ಬೀಜವನ್ನ ನಾವು ಬಿತ್ತುವಂತವರಾಗಿರ್ಬೇಕು. So some will bud, blossom, and yield. Some would be in the budding stage, some will be in the blossom stage, some will be in the yielding stage. ಹೀಗೆ ಕೆಲವರು ಮೊಳಕೆ ಹೊಡೆಯುವಂತಹ ಹಂತದಲ್ಲಿ ಇರ್ತಾರೆ, ಕೆಲವರು ಚಿಗುರು ಹೊಡೆದಿರ್ತಾರೆ, ಕೆಲವರು ಹೂವನ್ನ ಬಿಟ್ಟಿರ್ತಾರೆ, ಇನ್ನು ಕೆಲವರು ಫಲವನ್ನ ಕೊಟ್ಟರೆ, ಹೀಗೆ ವಿಧವಾದಂತಹ ಹಂತಗಳಲ್ಲಿ ಏನಾಗುತ್ತೆ. So we cannot stop the ministry. We have to continuously do because the process will be simultaneously happening. ಆದ್ರಿಂದ ನಾವು ಈ ಒಂದು ಯಾವುದೇ ಹಂತದಲ್ಲಿ ಇದ್ರೂ ಸಹ ನಾವು ನಮ್ಮ ಸೇವೆಯನ್ನ ನಾವು ನಿಲ್ಲಿಸಬಾರದು. ನಾವು ಮತ್ತೆ ನಿರಂತರವಾಗಿ ನಮ್ಮ ಸೇವೆಯನ್ನ ತೊಡಗಿಸಿಕೊಳ್ಬೇಕು. ಯಾಕಂದ್ರೆ ಈ ಒಂದು ಪ್ರಕ್ರಿಯೆಯನ್ನ ದೇವರು ತಾನೇ ನಡೆಸುವಂತವನಾಗಿರ್ತಾನೆ. So Moses showed it to the people. Then he placed Aaron's rod as a testimony or as a sign in the Ark of Covenant. ಹೀಗೆ ನಾವು ನೋಡುತ್ತೇವೆ, ಮೋಶೆಯು ಆರೋನನ ಕೋಲನ್ನ ಸಾಕ್ಷಿಯಾಗಿ ಅದನ್ನ ಒಂದು ಚಿಹ್ನೆಯಾಗಿ ಒಂದು ಗುರುತಾಗಿ ದೇವರ ಮಂಜೂಷದ ಪೆಟ್ಟಿಗೆಯಲ್ಲಿ ಅದನ್ನ ಇಡ್ತಾನೆ. So the priesthood was decided by God. It will be Aaron's priesthood. ಹೀಗೆ ಆರೋನನ ಯಾಜಕತ್ವವನ್ನ ದೇವರು ತೀರ್ಮಾನಿಸಿ ಅದನ್ನ ನಿರ್ಣಯಿಸಿದ್ದಾನೆ ಎಂಬುದನ್ನ ರುಜುಪಡಿಸಿ ಆ ದೇವರು ಇಲ್ಲಿ ಆರೋನನ ಯಾಜಕತ್ವವನ್ನ ದೃಢಪಡಿಸುವುದನ್ನ ನಾವು ನೋಡುತ್ತೇವೆ. So we cannot ask questions why God chose Aaron.
ಆದ ಕಾರಣ ನಾವು ದೇವರಿಗೆ ನಾವು ಪ್ರಶ್ನೆ ಮಾಡುವಕ್ಕಾಗೋದಿಲ್ಲ, ಯಾಕೆ ದೇವರು ಆರೋನನ್ನೇ ಆರಿಸಿಕೊಂಡನು ಎಂಬುದಾಗಿ. So there are many things which we don't understand. It is a mystery, and we cannot be probing and speculating about it. ಆದ ಕಾರಣ ಈ ರೀತಿಯಾಗಿ ಸತ್ಯವೇದದಲ್ಲಿ ಅನೇಕ ಸತ್ಯಗಳಲ್ಲಿ ಇರುವಂತ ಮರ್ಮವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವೊಮ್ಮೆ ನಮ್ಮ ಭೌತಿಕ ಬುದ್ಧಿಯಿಂದ ಸಾಧ್ಯವಿಲ್ಲ. ಆದರೆ ನಾವು ಅದನ್ನ ದೇವರ ಒಂದು ನಿರ್ಣಯ ಎಂಬುದಾಗಿ ನಾವು ಅದನ್ನ ಸ್ವೀಕರಿಸುವಂತವರಾಗಿರ್ಬೇಕು. So the unfruitful rods were given back to their owners. ಹೀಗೆ ಫಲಪ್ರದವಲ್ಲದಂತ ಅಥವಾ ಫಲ ಕೊಡದೇ ಇದ್ದಂತ, ಚಿಗುರೊಡದೇ ಇದ್ದಂತ ಕೋಲುಗಳನ್ನ ಅವರ ಯಜಮಾನರಿಗೆ ಮೋಶೆಯು ಹಿಂತಿರುಗಿಸುವುದನ್ನು ನಾವು ನೋಡ್ತೇವೆ. So fruitfulness is very important. ಈ ಕಾರಣದಿಂದ ಫಲಪ್ರದವಾಗಿರುವಂತದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ. So the right kind of or good leaders will be identified by their fruits. ಹೀಗೆ ಉತ್ತಮವಾದಂತಹ ನಾಯಕರನ್ನ ಅವರು ಕೊಡುವಂತ ಫಲದ ಮೂಲಕವಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯ. The false teachers, false prophets also will be identified their wild or bitter fruits. ಮಾತ್ರವಲ್ಲದೆ ಸುಳ್ಳು ಪ್ರವಾದಿಗಳನ್ನ, ಕಳ್ಳ ಪ್ರವಾದಿಗಳನ್ನ ಅವರ ಕಹಿಯಾದ ಫಲದ ನಿಮಿತ್ತವಾಗಿ ನಾವು ಅವರನ್ನ ಗುರುತಿಸುವುದಕ್ಕೆ ಸಾಧ್ಯ. So Aaron's rod was kept before the Lord. ಹೀಗೆ ಆರೋನನ ಫಲಪ್ರದವಾದಂತ ಕೋಲನ್ನ ಕರ್ತನ ಮುಂದೆ ಇಡಲಾಯಿತು. And Aaron was called to make atonement for people's rebellion. ಮಾತ್ರವಲ್ಲದೆ ಈ ಜನರ ದಂಗೆಯದ ಪರವಾಗಿ ಆರೋನನಿಗೆ ಪ್ರಾಯಶ್ಚಿತ್ತ ಯಜ್ಞವನ್ನ ಮಾಡುವುದಕ್ಕೆ ದೇವರು ಆಜ್ಞಾಪಿಸ್ತಾನೆ. So when they saw that, the children of Israel were scared, afraid. ಹೀಗೆ ಈ ಅದ್ಭುತವನ್ನು ನೋಡಿದಾಗ ಇಸ್ರಾಯೇಲ್ ಜನರು ಅವರು ಭಯಭ್ರಾಂತರಾದರು, ಅವರು ಬಹಳ ಆಶ್ಚರ್ಯಚಕಿತರಾದರು. They thought like rebels who were killed in Korah's rebellion, they also could be killed. ಅವ್ರು ಅಂದ್ಕೊಂಡ್ರು ಕೋರಹನು ಯಾವ ರೀತಿಯಾಗಿ ದಂಗೆ ಇದ್ದಾಗ ಅನೇಕ ಜನರು ಆ ಒಂದು ದಂಗೆ ಇದ್ದ ನಿಮಿತ್ತವಾಗಿ ದೇವರವರನ್ನ ಕೊಲ್ಲಲ್ಪಟ್ಟಿಸಿದನು ಎಂಬುದಾಗಿ ಅವರಿಗೂ ಸಹ ಅಂತ ಒಂದು ಭಯ ಅವರಲ್ಲಿ ಹುಟ್ಟಿಸಿಕೊಡುವುದನ್ನ ನಾವು ನೋಡ್ತೇವೆ. God gave them an opportunity to repent and not rebel by judging the people who were involved in Korah's rebellion. ನಾವು ನೋಡ್ತೇವೆ ದೇವರು ಕೋರಹನ ಆ ಒಂದು ಕೋರಹನು ಯಾವ ರೀತಿಯಾಗಿ ದಂಗೆ ಇದ್ದನು, ಆವಾಗ ದೇವರು ಅವರಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದುವುದಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದನು ಅಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ಸಹ ದೇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. So Korah, those who rebelled with Korah were judged, they were killed, and it was also a warning for all Israel. ಹೀಗೆ ಕೋರಹನ ದಂಗೆಯಲ್ಲಿ ಅನೇಕರು ಕೊಳ್ಳಲ್ಪಟ್ಟರು. ಅದು ಇಡೀ ಇಸ್ರಾಯೇಲ್ ಜನರಿಗೆ ಒಂದು ಎಚ್ಚರಿಕೆಯಾಗಿ, ಒಂದು ವಾರ್ನಿಂಗ್ ಆಗಿ ದೇವರು ಅದನ್ನು ಕೊಡುವುದನ್ನು ನಾವು ನೋಡ್ತೇವೆ. They did not take the warning seriously. Now there was another rebellion, and so only Aaron's rod has to be attested by God. ಅವರು ದೇವರ ಆ ಒಂದು ಎಚ್ಚರಿಕೆಯನ್ನ ಅವರು ಗಂಭೀರವಾಗಿ ಅವರು ತೆಗೆದುಕೊಳ್ಳದೆ ಕಾರಣ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ದಂಗೆ ಆರೋನನ ವಿರುದ್ಧವಾಗಿ ಹೇಳುವುದನ್ನ ನಾವು ನೋಡ್ತೇವೆ. ಮತ್ತೆ ದೇವರು ಆರೋನನ ನಾಯಕತ್ವವನ್ನ ಸಾಬೀತುಪಡಿಸುವುದನ್ನ ನಾವು ನೋಡುತ್ತೇವೆ. So when God judges somebody, we have to take it as a warning for us. ಹೀಗೆ ಯಾವಾಗ ದೇವರು ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾನೋ ಆ ಸಮಯದಲ್ಲಿ ನಾವು ಅದನ್ನ ನಮಗೋಸ್ಕರವಾಗಿರುವಂತಹ ಎಚ್ಚರಿಕೆ ಎಂಬುದನ್ನ ನಾವು ಗಂಭೀರವಾಗಿ ಅದನ್ನ ತೆಗೆದುಕೊಳ್ಳಬೇಕಾಗುತ್ತೆ. We read about the national disasters, when we watch about the war situations, so we should always take it as a warning. ಈಗ ನಾವು ನೋಡುವ ಹಾಗೆ ಈ ದಿನಮಾನಗಳಲ್ಲಿ ಅನೇಕ ಕಡೆಗಳು ಯುದ್ಧಗಳು ನಡೀತಾ ಇದೆ. ಅದೇ ರೀತಿ ಪ್ರಕೃತಿಯಲ್ಲಿ ಅನೇಕ ವಿಕೋಪಗಳು ನಡೀತಾ ಇದೆ. ಈ ಎಲ್ಲ ಘಟನೆಗಳನ್ನ ನೋಡುವಾಗ ನಾವು ನಮಗೋಸ್ಕರವಾಗಿ ಒಂದು ಎಚ್ಚರಿಕೆಯಾಗಿ ನಾವು ಅವುಗಳನ್ನ ಪರಿಗಣಿಸಿಕೊಳ್ಳಬೇಕು. When people asked the Lord Jesus Christ about the people who were killed when the Siloam
tower fell, the Lord said, "You repent, otherwise you will also perish." ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಯೂ ಸಹ ಅನೇಕರು ಕೇಳಿದ್ರು. ಯಾವಾಗ ಈ ಸಿಲೋವ ಗೋಪುರವು ಕುಸಿದು ಬಿದ್ದು ಅನೇಕರು ಮರಣ ಹೊಂದಿದ್ರು, ಆಗ ಯೇಸು ಸ್ವಾಮಿ ಹೇಳಿದಂತ ಉತ್ತರ, ನೀವು ಸಹ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ದೇವರ ಕಡೆಗೆ ಇಲ್ಲದಿದ್ದರೆ ನೀವು ಸಹ ಸಾಯ್ತೀರಿ ಎಂಬಂತ ಎಚ್ಚರಿಕೆಯನ್ನು ದೇವರು ಕರ್ತನು ನೀಡುವುದನ್ನು ನಾವು ನೋಡ್ತೇವೆ. So the Lord did not give any explanation, but said, "Repent. It is a warning for you." ಅಲ್ಲಿ ಯೇಸು ಸ್ವಾಮಿ ಹೆಚ್ಚಿನ ವಿಶ್ಲೇಷಣೆಯನ್ನ ಕೊಡ್ತಾ ಇಲ್ಲ. ಆದ್ರೆ ಆತನು ಹೇಳಿದಿಷ್ಟೇ, ನೀವು ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. So today also many people have speculations. They say this is the reason, that is the reason. But for God's people, it's a warning. ಇವತ್ತು ಸಹ ಅನೇಕರು ಊಹಾಪೋಹಗಳನ್ನ ಹಾಕಿಕೊಡ್ತಾರೆ, ಅವರದೇ ಆದಂತಹ ವಿಚಾರಗಳನ್ನ ಕಾರಣಗಳನ್ನ ಹೇಳಿಕೊಡ್ತಾರೆ. ಈ ರೀತಿ ಆಗಿರಬಹುದು, ಇದೇ ಕಾರಣವಾಗಿರ್ಬೋದು. ಆದ್ರೆ ಇವತ್ತು ಸಹ ನಾವು ಕಲಿಬೇಕಾದಂತ ವಿಚಾರ, ದೇವರು ನಮಗೆ ಹೇಳುವಂತ ವಿಚಾರ, ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ. So Aaron and the priest made atonement and blessed people. ಹೀಗೆ ಆರೋನನು ಪ್ರಾಯಶ್ಚಿತ ಯಜ್ಞವನ್ನ ಅರ್ಪಿಸಿ ದೇವರಿಗೆ ಈ ಒಂದು ಯಜ್ಞವನ್ನ ಜನರ ಪರವಾಗಿ ಸಲ್ಲಿಸುವುದನ್ನ ನಾವು ನೋಡ್ತೇವೆ. So the people who have rebelled, their sin has to be atoned for. ಹೀಗೆ ಯಾರೆಲ್ಲ ಅವನ ಅಧಿಕಾರದ ವಿರುದ್ಧವಾಗಿ ಅವರು ತಿರುಗಿ ಬಿದ್ದರು, ದಂಗೆ ಎದ್ದರು, ಅವರಿಗೋಸ್ಕರವಾಗಿ ಅವನು ಪ್ರಾಯಶ್ಚಿತ ಯಜ್ಞವನ್ನ ಮಾಡ್ತಾನೆ. So the atonement has to be done by same Aaron against whom they rebelled. ಈ ಒಂದು ಪ್ರಾಯಶ್ಚಿತ ಯಜ್ಞವನ್ನ ಆರೋನನೇ ಸ್ವತಃ ಅವನ ಎದುರಾಗಿ ಬಂದಂತವರಿಗೋಸ್ಕರವಾಗಿ ಅವನು ಮಾಡಬೇಕಾಗಿತ್ತು. So many times as we are in ministry, we also experience that. ಅನೇಕ ಬಾರಿ ಸೇವೆಯಲ್ಲಿರುವಂತಹ ನಾವು ಸಹ ಇಂಥ ಅನೇಕ ಅನುಭವಗಳನ್ನ ನಾವು ಎದುರಿಸುವಂತವರಾಗಿರ್ತೇವೆ. So people can rebel against us, people can backbite us, people can spread false news, then they will come and ask to pray for them. ನಮ್ಮ ಹಿಂದೆ ಅನೇಕ ಬಾರಿ ಸೇವೆಯಲ್ಲಿ ನಮ್ಮ ಹಿಂದೆ ಚಾಡಿ ಮಾತು ಹೇಳ್ತಾರೆ, ನಮ್ಮ ಹಿಂದೆ ಕುಚೋದ್ಯ ಮಾತುಗಳನ್ನ ಆಡ್ತಾರೆ, ಅಥವಾ ನಮ್ಗೆ ವಿರುದ್ಧವಾಗಿ ಅನೇಕ ಅಹಿತವಾದಂತ ವಿಚಾರಗಳನ್ನ ಅವರು ನುಡಿತಾರೆ. ಮತ್ತೆ ಅವರೇ ಪಶ್ಚಾತ್ತಾಪ ಪಟ್ಟು ಅವರಿಗೋಸ್ಕರವಾಗಿ ನಮ್ಮ ಬಳಿಯಲ್ಲೇ ಬಂದು ಅವರು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಹೇಳುವುದುಂಟು. So in Java district, in one church, some young people went at the top of the church and planted flags that was against Christian faith, and they also shouted slogans. ಉತ್ತರ ಭಾರತದಲ್ಲಿ ಒಂದು ಘಟನೆ ನಡೆದಿತ್ತು. ಅದೇನೆಂದ್ರೆ ಒಂದು ಸಭೆಯ ಮೇಲೆ, ಕಟ್ಟಡದ ಮೇಲೆ ನಮ್ಮ ಕ್ರೈಸ್ತ ನಂಬಿಕೆಗೆ ವಿರುದ್ಧವಾದಂತ ಒಂದು ಬಾವುಟವನ್ನ ಅವರು ಅಲ್ಲಿ ಹಾರಿಸಿ ಈ ಒಂದು ಅವಮಾನಕರವಾದಂತ ಒಂದು ಘಟನೆ ಉತ್ತರ ಭಾರತದಲ್ಲಿ ಒಂದು ಸಭೆಯಲ್ಲಿ ನಡೆಯಿತು. So it happened maybe 1.5 years ago. ಬಹುಶಃ 1.5 ವರ್ಷಗಳ ಹಿಂದೆ ಈ ಘಟನೆ ಸಂಭವಿಸಿತು. So I met the pastor in whose church this happened. ಈ ಒಂದು ಸಭೆಯಲ್ಲಿ ನಡೆದಂತ ಆ ಒಂದು ಪಾಸ್ಟರ್ನ ಅವರನ್ನು ಖುದ್ದಾಗಿ ಭೇಟಿ ಮಾಡಿದ್ದೆ. So the pastor said one of the young boy's father is having a tea shop in the village. ಆ ಪಾಸ್ಟರ್ ಅವರು ಹೇಳಿದ್ರು, ಅವರ ಸಭೆಗೆ ಬರುವಂತ ಒಬ್ಬ ಯವನಸ್ಥ ಹುಡುಗನ ತಂದೆಗೆ ಆ ಒಂದು ಗ್ರಾಮದಲ್ಲಿ ಒಂದು ಟೀ ಅಂಗಡಿಯನ್ನ ಇಟ್ಕೊಂಡಿದ್ರು. So the son who went at the top of the church was his only son. ಆ ಒಂದು ಸಭೆಯ ಕಟ್ಟಡದ ಮೇಲೆ ಹತ್ತಿದಂತ ಆ ಒಂದು ಹುಡುಗ, ಆತನು ಆ ಮಗನಿಗೆ ಅವನ ತಂದೆಗೆ ಒಬ್ಬನೇ ಮಗನಾಗಿತ್ತು. The pastor said that tea shop owner comes every day to me, requesting him to pray to God that let God not judge the young man. ಆ ಪಾಸ್ಟರ್ ಹೇಳಿದ್ರು, ಆ ತಂದೆ ಪ್ರತಿದಿನ ಈ ಪಾಸ್ಟರ್ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅಂದ್ರೆ ದೇವರು ತನ್ನ ಮಗನ ಮೇಲೆ ಈ ಒಂದು ನ್ಯಾಯ ತೀರ್ಪು ಮಾಡಬಾರದು, ಶಿಕ್ಷೆ ಕೊಡಬಾರದು ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. So he asked for intercession every day so that his son may be spared
from death or any punishment God gives. ಆದ್ರಿಂದ ಮಧ್ಯಸ್ಥಿಕೆ ವಹಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರತಿದಿನ ಬಂದು ಈ ತಂದೆಯವರು ಈ ಪಾಸ್ಟರ್ ಹತ್ರ ಕೇಳ್ಕೊಳ್ತಾರಂತೆ. ದೇವರು ನನ್ನ ಮಗನ ಮೇಲೆ ಕೋಪಗೊಂಡು ಅವನನ್ನ ದಂಡಿಸದೆ ಅವನನ್ನು ಶಿಕ್ಷಿಸದೆ ಬಿಡಬೇಕು ಎಂಬುದಾಗಿ ಅವರು ಕೇಳ್ಕೊಳ್ತಾರಂತೆ. So the pastor has to pray every day when he comes on behalf of the young man who is not repented, but because of the father's request, he prays for them. ಹೀಗೆ ಈ ಪಾಸ್ಟರ್ ಪ್ರತಿದಿನ ಈ ಒಂದು ಯವನಸ್ಥ ಹುಡುಗನಿಗೋಸ್ಕರವಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಅವರ ತಂದೆಯ ಆ ಒಂದು ವಿನಂತಿಯ ನಿಮಿತ್ತವಾಗಿ, ಯಾಕಂದ್ರೆ ದೇವರು ಆ ಮಗನನ್ನ ದಂಡಿಸಬಾರದು, ಶಿಕ್ಷಿಸಬಾರದು ಎಂಬಂತ ಒಂದು ವಿಚಾರವನ್ನ ಇಟ್ಕೊಂಡು ಅವ್ರು ಬರ್ತಾ ಇದ್ರು. So it is similar here. Moses says to Aaron, make atonement for these rebellious people. Whether they have repented from heart or not, you make an atonement for them. ಹೀಗೆ ಇಲ್ಲಿ ಸಹ ನಾವು ನೋಡ್ತೇವೆ, ಇಲ್ಲಿ ಆರೋನನು ಈ ಒಂದು ಜನರು ಅವನ ವಿರುದ್ಧವಾಗಿ ದಂಗೆ ಎದ್ದಂತ ಜನರು ಅವರಿಗೋಸ್ಕರವಾಗಿ ಅವನು ಸ್ವತಃ ಈ ಒಂದು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಪಶ್ಚಾತ್ತಾಪ ಹೊಂದಿ ಮಾನಸಾಂತರ ಹೊಂದಿ ಅವ್ರ ತಪ್ಪಿನ ಕುರಿತಾದಂತ ಅರಿವು ಉಂಟಾಯಿತೋ ಇಲ್ವೋ ಏನೋ ಗೊತ್ತಿಲ್ಲ ನಮ್ಗೆ, ಆದ್ರೆ ಅವ್ರ ಪರವಾಗಿ ಆರೋನನ್ನು ಯಜ್ಞ ಮಾಡುವುದನ್ನು ನಾವು ನೋಡ್ತೇವೆ. So in the holy place only priests were allowed to minister. ನಮ್ಗೆ ಗೊತ್ತಿದೆ, ಅತಿ ಪರಿಶುದ್ಧ ಸ್ಥಳದಲ್ಲಿ ಕೇವಲ ಯಾಜಕರಿಗೆ ಮಾತ್ರ ಅಲ್ಲಿ ಹೋಗುವುದಕ್ಕೆ ಅನುಮತಿ ಇತ್ತು. Levites were there to assist them. ಅಲ್ಲಿ ಲೇವಿಯರು ಯಾಜಕರನ್ನ ಅವರಿಗೆ ಬೇಕಾದಂತಹ ಸಹಾಯವನ್ನ ನೀಡುವುದಕ್ಕೆ, ಸೇವೆ ಮಾಡುವುದಕ್ಕೆ ಅವರು ಹಾಜರಾಗ್ತಾ ಇದ್ರು. So they cannot directly do sacrifice and other things. ಅದರಿಂದ ಅವರು ನೇರವಾಗಿ ಹೋಗಿ ಅಲ್ಲಿ ಬಲಿಗಳನ್ನ ಅರ್ಪಿಸುವುದಕ್ಕೆ ಸಾಧ್ಯವಿರಲಿಲ್ಲ. If they don't belong to Levite family, they were considered as foreigners or outsiders. ಒಂದು ವೇಳೆ ಒಬ್ಬ ವ್ಯಕ್ತಿ ಲೇವಿಯ ಕುಟುಂಬಕ್ಕೆ ಅವನು ಸೇರಿದವನಾಗದೇ ಇದ್ದರೆ ಅವನನ್ನ ಅನ್ಯ ಜನರೆಂಬುದಾಗಿ ಅಥವಾ ಹೊರಗಿನವರು ಎಂಬುದಾಗಿ, ವಿದೇಶಿಯರು ಎಂಬುದಾಗಿ ಅವರನ್ನ ಪರಿಗಣಿಸ್ತಾ ಇದ್ರು. They could not enter the holy place or most holy place. ಅವರು ಪವಿತ್ರ ಸ್ಥಳಕ್ಕಾಗಲಿ ಅತಿ ಪವಿತ್ರ ಸ್ಥಳಕ್ಕಾಗಲಿ ಪ್ರವೇಶ ಮಾಡುವುದಕ್ಕೆ ಅವರಿಗೆ ಅವಕಾಶವಿರಲಿಲ್ಲ. So this was done so that in the Old Testament people may understand the holiness of God. ಇದನ್ನ ಯಾಕೆ ಮಾಡಿದ್ರು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಎಷ್ಟಾಗಿ ಪರಿಶುದ್ಧನಾಗಿದ್ದಾನೆ ಎಂಬುದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ದೇವರು ಇಂಥ ಒಂದು ಏರ್ಪಾಟನ್ನ ಮಾಡ್ತಾ ಇದ್ದಾನೆ. So, but Jesus Christ created a new way through his body that everybody can enter God's presence. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಶರೀರದ ಮೂಲಕವಾಗಿ ನಾವು ಆತನ ಅತಿ ಪರಿಶುದ್ಧ ಸ್ಥಳಕ್ಕೆ ನಾವು ಪ್ರವೇಶ ಮಾಡುವುದಕ್ಕೆ ನಮಗೋಸ್ಕರವಾಗಿ ಒಂದು ದಾರಿಯನ್ನ ಆತನು ಸ್ಥಾಪಿಸುವುದನ್ನು ನಾವು ನೋಡ್ತೇವೆ. Until Jesus Christ's time, Aaron and the priests, the Levites had to minister in the temple in this way only. ಯೇಸು ಕ್ರಿಸ್ತನ ಕಾಲಾವಧಿಯವರೆಗೂ ನಾವು ನೋಡುತ್ತೇವೆ, ಆರೋನನ ವಂಶಸ್ಥರು ಈ ಒಂದು ಯಜ್ಞವನ್ನ ಬಲಿಗಳನ್ನ ಜನರ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಅವರು ಪತಿ ಪವಿತ್ರ ಸ್ಥಳದಲ್ಲಿ ಅರ್ಪಿಸುವುದನ್ನ ನಾವು ನೋಡುತ್ತೇವೆ. The priests and Levites did not have inheritance. That means they did not own lands. ನಮಗೆ ಗೊತ್ತಿದೆ, ಈ ಒಂದು ಲೇವಿಯರ ಕುಲಕ್ಕೋಸ್ಕರವಾಗಿ ದೇವರು ಯಾವುದೇ ಒಂದು ಆಸ್ತಿ ಆಗಲಿ ಸ್ವಾಸ್ಥ್ಯವಾಗಲಿ ಅವರಿಗೋಸ್ಕರವಾಗಿ ದೇವರು ಕೊಡಲಿಲ್ಲ. They had animals, but it was mostly for sacrifice. ಅವರಿಗೆ ಅನೇಕ ಪ್ರಾಣಿಗಳಿದ್ವು, ಆದ್ರೆ ಬಹುತೇಕ ಈ ಪ್ರಾಣಿಗಳು ಅದು ಬಲಿ ಅರ್ಪಣೆಗೋಸ್ಕರವಾಗಿದ್ದಂತಹ ಪ್ರಾಣಿಗಳಾಗಿದ್ದವು. So only God made provision for their livelihood, everyday food and other things. ಆದ ಕಾರಣ ಅವರ ದಿನಚರಿ ಅಗತ್ಯತೆಗಳಿಗೋಸ್ಕರವಾಗಿ, ಅಂದ್ರೆ ದೈನಂದಿನ ಅವರ ಜೀವನದ ಸಾಗುವಿಕೆಗಾಗಿ ಬೇಕಾದಂತ ಅವಶ್ಯಕ ವಸ್ತುಗಳಿಗೋಸ್ಕರವಾಗಿ ದೇವರು ಅನೇಕ ರೀತಿಯಾಗಿ ಅವರಿಗೆ ಬೇಕಾದಂತಹ ಸಾಮಗ್ರಿಗಳಿಗೋಸ್ಕರವಾಗಿ ಏರ್ಪಾಡನ್ನು ಮಾಡುವುದನ್ನು ನೋಡ್ತೇವೆ. So one of the privileges is heave offering. ಇದರ ಪರವಾಗಿ ನಾವು ನೋಡ್ತೇವೆ, ಒಂದು ರೀತಿಯಲ್ಲಿ ಅವರಿಗೆ ಕೊಟ್ಟಂತ ಒಂದು ಸವಲತ್ತಾಗಿತ್ತು, ಈ ಆರತಿ ಎತ್ತಿ ಯಜ್ಞಗಳನ್ನ ಅರ್ಪಣೆಗಳನ್ನ ನೀಡುವಂತದ್ದಾಗಿತ್ತು. So when people come to do peace offering, the best portion of the flesh is waved before the Lord.
ಹೀಗೆ ಜನರು ಸಮಾಧಾನ ಯಜ್ಞವನ್ನ ಮಾಡೋದಕ್ಕೋಸ್ಕರವಾಗಿ ಅವರು ಬಂದಾಗ ಈ ಒಂದು ಮಾಂಸದ ಉತ್ತಮವಾದಂತಹ ಭಾಗವನ್ನ ಅವರು ತೆಗೆದು ಈ ಒಂದು ಸಮಾಧಾನ ಯಜ್ಞವನ್ನ ಅರ್ಪಿಸ್ತಾ ಇದ್ರು. Even similar thing was happened in the Nazarite consecration offering. ಅಷ್ಟು ಇದೇ ರೀತಿಯಾದಂತಹ ಒಂದು ಯಜ್ಞಾರ್ಪಣೆಯನ್ನ ನಾಜೀರನ ಪ್ರತಿಷ್ಠಾಪನೆಯಲ್ಲಿಯೂ ಸಹ ಆ ಒಂದು ಅರ್ಪಣೆಯಲ್ಲಿಯೂ ಸಹ ನಾವು ನೋಡ್ತೇವೆ. So the same thing was practiced in Thanksgiving offerings. ಇದೇ ರೀತಿಯಾದಂತಹ ರೂಢಿಯನ್ನ ಕೃತಜ್ಞತಾ ಯಜ್ಞದಲ್ಲಿಯೂ ಸಹ ಅವ್ರು ಮಾಡ್ತಾ ಇದ್ರು. In these three offerings, the best of the flesh was waved, and that was holy and has to be eaten in the holy place. ಈ ಮೂರು ಯಜ್ಞಾರ್ಪಣೆಗಳಲ್ಲಿ ಈ ಒಂದು ಮಾಂಸದ ಉತ್ತಮವಾದಂತಹ ಭಾಗವನ್ನ ಕರ್ತನ ಮುಂದೆ ಆರತಿಯಾಗಿ ಈ ಯಾಜಕರು ಎತ್ತಿ ಅದನ್ನ ಅರ್ಪಿಸ್ತಾ ಇದ್ರು. ಆ ಒಂದು ಅರ್ಪಿಸಿದಂತ ಆ ಒಂದು ಮಾಂಸದ ತುಂಡನ್ನ ಅಥವಾ ಭಾಗವನ್ನ ಅತಿ ಪವಿತ್ರ ಸ್ಥಳದಲ್ಲಿಯೇ ಅವರು ಅದನ್ನ ಸೇವಿಸಬೇಕಾಗಿತ್ತು. So that means it belonged to only the priests and the Levites who served in the holy place. ಅದರ ಅರ್ಥ ಈ ಒಂದು ಮಾಂಸ ಕೇವಲ ಅರ್ಪಿಸಿದಂತ ಯಾಜಕರಿಗೆ ಮತ್ತು ಅಲ್ಲಿದ್ದಂತ ದೇವರಿಗೆ ಮಾತ್ರ ಮೀಸಲಾಗಿತ್ತು. And all the grain offerings that were waved also belonged to the priests. ಅಷ್ಟು ಮಾತ್ರವಲ್ಲದೆ ಆರತಿ ಎತ್ತಿದಂತ ಎಲ್ಲ ಧಾನ್ಯ ನೈವೇದ್ಯಗಳು ಸಹ ಈ ಪುರೋಹಿತರಿಗೆ ಅಥವಾ ಯಾಜಕರಿಗೆ ಮಾತ್ರ ಸೀಮಿತವಾಗಿತ್ತು. It was mandate on other Israelite to give portions or tithes of grain offerings, sin offerings, trespass offering, oil, wine, grain, and ripe fruit. ಹೀಗೆ ಇಸ್ರಾಯೇಲರು ಅವರು ದೇವರಿಗೆ ದಶಮಾಂಶವಾಗಿ ಮಾತ್ರವಲ್ಲದೆ ಬಲಿಗಳಾಗಿ ದೋಷ ಪರಿಹಾರ ಬಲಿ, ಪ್ರಾಯಶ್ಚಿತ ಬಲಿ, ಮತ್ತೆ ಈ ಒಂದು ದಶಮಾಂಶವಾಗಿ ಎಣ್ಣೆ, ದ್ರಾಕ್ಷರಸ, ಧಾನ್ಯ, ಹಣ್ಣುಗಳನ್ನ ಈ ರೀತಿಯಾಗಿ ಕಾಣಿಕೆಗಳನ್ನ ಈ ಯಾಜಕರು ಭಾಗಗಳಾಗಿ ಅದನ್ನ ಪಡೆದುಕೊಂಡ್ರು. Not only that, as the firstborn belongs to the Lord. ಅಷ್ಟು ಮಾತ್ರವಲ್ಲದೆ ಚೊಚ್ಚಲ ಮಗು ಅದು ಸಹ ದೇವರಿಗೆ ಸೇರಿದ್ದಾಗಿತ್ತು. So the unclean animals were redeemed by alternate animals or money. ಹೀಗೆ ಅಶುದ್ಧ ಪ್ರಾಣಿಗಳನ್ನ ಪರ್ಯಾಯ ಪ್ರಾಣಿಗಳು ಅಥವಾ ಹಣದಿಂದ ಅದನ್ನು ವಿಮೋಚಿಸಲಾಗ್ತಿತ್ತು. So firstborn babies or man or women is not sacrificed but redeemed. ಆದ್ರೆ ಚೊಚ್ಚಲ ಮಗುವನ್ನ ಅಂದ್ರೆ ಒಬ್ಬ ಮನುಷ್ಯರಿಂದ ಹುಟ್ಟಿದಂತ ಚೊಚ್ಚಲ ಮಗುವನ್ನ ಅದನ್ನ ದೇವರಿಗೆ ಬಲಿ ಕೊಡ್ತಾ ಇರಲಿಲ್ಲ, ಬದಲಾಗಿ ದೇವರಿಗೆ ಅದನ್ನ ಪ್ರತಿಷ್ಠಾಪಿಸಲಾಗಿ ಆತನಿಗೆ ಮೀಸಲಾಗಿಡ್ತಾ ಇತ್ತು. So salt was very expensive at that point of time, but it was used in all sacrifices. ಆ ಒಂದು ಕಾಲಘಟ್ಟಗಳಲ್ಲಿ ಈ ಒಂದು ಉಪ್ಪು ಬಹಳ ಬೆಲೆಯುಳ್ಳದಾಗಿತ್ತು. ಆದ್ರಿಂದ ಇದನ್ನ ಶುದ್ಧತೆ ಮತ್ತು ಸಂರಕ್ಷಣೆಗಾಗಿ ಅದನ್ನ ಉಪಯೋಗಿಸಲಾಗ್ತಾ ಇತ್ತು. So salt was used because of purity and preservation. ಇದನ್ನ ಸಂರಕ್ಷಣೆಗೋಸ್ಕರವಾಗಿ ಮತ್ತು ಶುದ್ಧತೆಗೋಸ್ಕರವಾಗಿ ಬಳಸಲಾಗ್ತಾ ಇತ್ತು. So we are salt of the earth. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ. So that means we have to lead a pure life, holy life. ಅದರ ಅರ್ಥ ನಾವು ಪರಿಶುದ್ಧವಾದಂತಹ ಶುದ್ಧವಾದಂತಹ ಒಂದು ಜೀವಿತವನ್ನ ನಾವು ಜೀವಿಸಬೇಕಾಗಿದೆ. So the Christian presence, Christian values that are present preserves many nations. ಹೀಗೆ ನಮ್ಮ ಕ್ರೈಸ್ತ ಗುಣಲಕ್ಷಣಗಳು ಇವೆಲ್ಲವೂ ನಾವು ನೋಡ್ತೇವೆ. ಲೋಕವನ್ನ ಅದನ್ನ ಅಶುದ್ಧತೆಯಿಂದ ಅದು ಕೊಳೆತು ಹೋಗದಂತೆ ಸಂರಕ್ಷಿಸುವಂತದಾಗಿದೆ. So if we see many cities, many states, many countries might have disappeared, but for the Christian presence and Christian people interceding for those nations. ನಾವು ನೋಡ್ತೇವೆ ಅನೇಕ ದೇಶಗಳು ನಿರ್ನಾಮವಾಗಿ ಅಳಿದು ಹೋಗಬೇಕಾಗಿತ್ತು. ಆದರೆ ಆ ದೇಶಗಳಲ್ಲಿ ಕ್ರೈಸ್ತರು ಜೀವಿಸುವುದರ ನಿಮಿತ್ತವಾಗಿ, ಅಂದ್ರೆ ಕ್ರೈಸ್ತರು ದೇವರಲ್ಲಿ ಅವರು ವಿಜ್ಞಾಪಿಸಿ ಅವರು ಮಧ್ಯಸ್ಥಿಕೆ ವಹಿಸಿದರ ನಿಮಿತ್ತವಾಗಿ ಇನ್ನೂ ಅನೇಕ ಪಟ್ಟಣಗಳು ಉಳಿದಿವೆ. So people may not understand this. ಅನೇಕ ಜನರು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೇ ಇರಬಹುದು. So many people in authority, power, the governments, so they don't understand this. ಅಧಿಕಾರದಲ್ಲಿ ಇರುವಂತವರು, ಸರ್ಕಾರದಲ್ಲಿ ಇರುವಂತವರು ಈ ವಿಚಾರಗಳನ್ನ ಅವರು ಗ್ರಹಿಸಿಕೊಳ್ಳಲಿಕ್ಕಿರಲಿಲ್ಲ.
So only they allow continuous persecution, hatred against Christians. ಆದ ಕಾರಣ ಕ್ರೈಸ್ತರಿಗೆ ವಿರುದ್ಧವಾಗಿ ಹಿಂಸಾಚಾರಗಳು, ಅವರ ವಿರುದ್ಧವಾಗಿ ಅನೇಕ ಅನೇಕ ರೀತಿಯಾದಂತ ದುರ್ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಅವರು ಅನುಮತಿಸ್ತಾ ಇದ್ದಾರೆ. So they don't understand how Sodom and Gomorrah were destroyed. ಅವರು ಯಾವ ರೀತಿಯಾಗಿ ಸೋದೋಮ್ ಗೋಮೋರ ಪಟ್ಟಣಗಳು ನಿರ್ನಾಮವಾದವು ಎಂಬಂತ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. The Lord said, if there are 10 righteous people there, I will not destroy the city. ದೇವರು ಹೇಳ್ತಾನೆ, ಒಂದು ವೇಳೆ ಅಲ್ಲಿ 10 ಜನ ನೀತಿವಂತರಿದ್ರೆ ಸಾಕು, ನಾನು ಆ ಪಟ್ಟಣವನ್ನ ನಾಶ ಮಾಡುವುದಿಲ್ಲ. But when we saw that only Lot and his wife and 2 daughters, there were only 4 righteous people. ಆದ್ರೆ ನಾವು ನೋಡುತ್ತೇವೆ, ಕೇವಲ 4 ಜನರು ಮಾತ್ರ, ಲೋಟನು, ಲೋಟನ ಹೆಂಡತಿ ಮತ್ತು ಅವನ 2 ಹೆಣ್ಣು ಮಕ್ಕಳು ಮಾತ್ರ ಉಳಿದು ನಾವು ನೋಡುತ್ತೇವೆ. So God brought them out and destroyed the cities. ದೇವರು ಲೋಟನ ಕುಟುಂಬವನ್ನ ಹೊರಗೆ ತಂದ ನಂತರ ನಾವು ನೋಡ್ತೇವೆ, ದೇವರು ಪಟ್ಟಣವನ್ನ ಸಂಪೂರ್ಣವಾಗಿ ನಾಶ ಮಾಡುವುದನ್ನು ನಾವು ನೋಡ್ತೇವೆ. So the people of Sodom and Gomorrah did not understand that Lot and his family were the salt that were preserving their cities. ಹೀಗೆ ಸೊದೋಮ್ ಗೋಮೋರ ಪಟ್ಟಣದ ನಿವಾಸಿಗಳಿಗೆ ಅರ್ಥವಾಗಲಿಲ್ಲ, ದೇವರು ಈ ಲೋಟನ ಕುಟುಂಬವನ್ನ ಒಂದು ಉಪ್ಪಾಗಿ ಯಾವ ಒಂದು ಪಟ್ಟಣವನ್ನ ಸಂರಕ್ಷಿಸ್ತಾ ಇದ್ದಾನೆ ಎಂಬಂತ ಸತ್ಯ ಅವರಿಗೆ ಗೊತ್ತಾಗ್ಲಿಲ್ಲ. Christian presence is a blessing to any neighborhood, any institution or any nation. ಕ್ರೈಸ್ತರು ಇರುವಂತಹ ನಿವಾಸ ಸ್ಥಾನಗಳಲ್ಲಿ, ಅವರು ಜೀವಿಸುವಂತ ಪಟ್ಟಣಗಳಲ್ಲಿ, ಅವರು ಜೀವಿಸುವಂತ ವಠಾರಗಳಲ್ಲಿ ಅವರು ಸಂರಕ್ಷಣೆಯಾಗಿದ್ದಾರೆ. ಯಾಕಂದ್ರೆ ಈ ಒಂದು ಸಂಗತಿಯನ್ನ ಅನ್ಯ ಜನರು ಬಹುಶಃ ಅರ್ಥ ಮಾಡಿಕೊಳ್ಳುವುದಿಲ್ಲ. So God ordained that priests be supported by the sacrifices brought to God's altar. ಹೀಗೆ ನಾವು ನೋಡ್ತೇವೆ, ದೇವರು ಲೇವಿಯರಿಗೆ ಕೊಡಬೇಕಾದಂತ ದಶಮಾಂಶಗಳನ್ನ ಅವರ ಸೇವೆಗೋಸ್ಕರವಾಗಿ ಇರುವಂತ ಈ ಒಂದು ದಶಮಾಂಶಗಳ ಕುರಿತಾಗಿ ಇಲ್ಲಿ ವಿವರಿಸುವುದನ್ನು ನಾವು ನೋಡ್ತೇವೆ. So the priests mostly got the sacrifices, while the Levites got the tithes. ಇಲ್ಲಿ ನಾವು ನೋಡ್ತೇವೆ, ಯಾಜಕರಿಗೆ ಈ ಒಂದು ಬಲಿಗಳನ್ನ ಕೊಡುವಾಗ ಆ ಬಲಿಗಳಲ್ಲಿ ಒಂದು ಭಾಗವನ್ನು ಅವರಿಗೆ ಕೊಡಲಾಗ್ತಾ ಇತ್ತು. ಮಾತ್ರವಲ್ಲದೆ ಉಳಿದಂತ ಲೇವಿಯರಿಗೆ ಅವರಿಗೆ ದಶಮಾಂಶಗಳ ಮೂಲಕವಾಗಿ ಅವರ ಜೀವನ ಸಾಗಿಸುವುದಕ್ಕೆ ಏರ್ಪಾಡು ಮಾಡಲಾಗಿತ್ತು. The Levites also had to give tithes. ಮಾತ್ರವಲ್ಲದೆ ಲೇವಿಯರು ತಾವು ಸಹ ಸ್ವತಃ ದೇವರಿಗೆ ದಶಮಾಂಶವನ್ನ ಕೊಡಬೇಕಾಗಿತ್ತು. So the tithes belong to God. ಈ ದಶಮಾಂಶಗಳು ದೇವರಿಗೆ ಸೇರಿದವುಗಳಾಗಿತ್ತು. And God gave it to the Levites. ಇದನ್ನ ದೇವರು ಲೇವಿಯರಿಗೆ ಕೊಟ್ಟರು. It is not the humans giving to the Levites. It is tithes belongs to God, and God in his choice or in his wisdom gives it to the Levites. ಇದು ಜನರು ಲೇವಿಯರಿಗೆ ಕೊಟ್ಟಂತ ಒಂದು ದಶಮಾಂಶವಾಗಿರಲಿಲ್ಲ, ಬದಲಾಗಿ ದೇವರಿಗೆ ಕೊಟ್ಟಂತ ದಶಮಾಂಶವನ್ನ ದೇವರ ಇಚ್ಛಾನುಸಾರವಾಗಿ ದೇವರು ಅದನ್ನ ಲೇವಿಯರಿಗೆ ಕೊಡುವಂತದನ್ನ ನಾವು ನೋಡ್ತೇವೆ. If tithes were not given, it was considered as robbing God. ಒಂದು ವೇಳೆ ಅವರು ದಶಮಾಂಶಗಳನ್ನ ಕೊಡದೆ ಹೋದರೆ ಅವರು ದೇವರನ್ನ ದೋಚುವಂತವರಾಗಿದ್ದಾರೆ ಎಂಬುದಾಗಿ ಪರಿಗಣಿಸಲಾಗಿತ್ತು. It doesn't say it is robbing the Levites, but it is robbing God. ಅದು ಲೇವಿಯರನ್ನ ದೋಚುತ್ತಾ ಇದ್ದೀರಿ ಎಂಬುದಾಗಿ ದೇವರು ಹೇಳಿಲ್ಲ, ಬದಲಾಗಿ ದೇವರು ಹೇಳ್ತಾನೆ, ನೀವು ನನ್ನನ್ನ ದೋಚುತ್ತಾ ಇದ್ದೀರಿ ಎಂಬುದಾಗಿ. So many people even today debate whether we have to give tithes or not. ಅನೇಕರು ಇವತ್ತು ಸಹ ಈ ಒಂದು ಗೊಂದಲದಲ್ಲಿದ್ದಾರೆ, ಪ್ರಶ್ನಿಸ್ತಾರೆ, ನಾವು ಇವತ್ತು ದಶಮಾಂಶವನ್ನ ಕೊಡಬೇಕು ಇಲ್ಲವೋ ಎಂಬುದಾಗಿ. So there may not be a specific commandment regarding tithe in the New Testament. ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ನಾವು ದಶಮಾಂಶವನ್ನ ಕೊಡಬೇಕು ಎಂಬುದಾಗಿ ಇರುವಂತಹ ಒಂದು ಆಜ್ಞೆನ ನಾವು ಬಹುಶಃ ಕಾಣದೇ ಇರಬಹುದು. But when we read Luke 11:42, we understand tithe is seen in a positive light if it is given with the right attitude and cheerful spirit.
ಆದರೆ ಲೂಕನ ಬರೆದ ಸುವಾರ್ತೆ 11:42 ಬೆಳಕಿನಲ್ಲಿ ನಾವು ನೋಡುವಾಗ ನಾವು ಕೊಡುವಂತ ಕಾಣಿಕೆ ಅದು ಏನೇ ಆಗಿರ್ಬೋದು, ದಶಮಾಂಶವಾಗಿರ್ಬೋದು, ಅದು ಸರಿಯಾದ ಮನೋಭಾವದಿಂದ ಮಾತ್ರವಲ್ಲದೆ ಹರ್ಷದಿಂದ, ನಾವು ಸಂತೋಷದಿಂದ, ಸಕಾರಾತ್ಮಕವಾಗಿ ನಾವು ಅದನ್ನ ದೇವರಿಗೆ ನಾವು ಕೊಡುವಂತವರಾಗಿರ್ಬೇಕು. So tithe did not begin with Mosaic law. It was practiced by the patriarchs. ಆದ್ದರಿಂದ ಈ ಒಂದು ದಶಮಾಂಶವು ನಾವು ನೋಡ್ತೇವೆ ಮೋಶೆಯ ಕಾಲದಿಂದಲೂ, ಧರ್ಮಶಾಸ್ತ್ರದ ಕಾಲದಿಂದಲೂ ಇರುವಂತದನ್ನ, ರೂಢಿಯಾಗಿ ಇರುವಂತದನ್ನ ನಾವು ನೋಡುತ್ತೇವೆ. Abraham gave tithes and Jacob ought to give tithes. ಈ ಒಂದು ಮೋಶೆಯ ಕಾಲಕ್ಕಿಂತಲೂ ಮುಂಚಿತವಾಗಿ ಅಬ್ರಹಾಮನು ಈ ಒಂದು ದಶಮಾಂಶವನ್ನ ಕೊಡುವುದನ್ನ ನಾವು ನೋಡುತ್ತೇವೆ. Then Paul advises in the New Testament to give regular, planned, proportional, private, generous, voluntary, and cheerful offerings to the Lord. ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಇದೇ ರೀತಿಯಾಗಿ ನಾವು ನೋಡುತ್ತೇವೆ. ಈ ಒಂದು ದೇವರಿಗೆ ಕೊಡುವಂತ ವಿಚಾರದಲ್ಲಿ ಅವನು ಸಹ ಈ ಒಂದು ರೀತಿಯಲ್ಲಿ ಅವನು ಹೇಳ್ತಾನೆ. ಇದೇ ಈ ಒಂದು ಇಲ್ಲಿ ನಾವು ನೋಡುವಂತ ಇದೇ ಒಂದು ಪ್ರಿನ್ಸಿಪಲ್ ಅನ್ನ ಅವನು ಸಹ ಅಲ್ಲಿ ಅಳವಡಿಸಿಕೊಳ್ಳುವುದನ್ನ ನೋಡ್ತೇವೆ. ಸ್ವಾರ್ಥ ಕಾರ್ಯಕರ್ತರಿಗೆ ನಾವು ಮಾತ್ರವಲ್ಲದೆ ಅಲ್ಲಿರುವಂತಹ ಬಡವರಿಗೆ ಮತ್ತು ನಿರ್ಗತಿಕರಿಗೆ, ಇವರಿಗೆಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡಬೇಕು ಎಂಬಂತ ವಿಚಾರವನ್ನ ಪೌಲನು ಒತ್ತಿ ಹೇಳುವುದನ್ನು ನಾವು ನೋಡ್ತೇವೆ. So our righteousness should exceed the righteousness of Pharisees. ನಮ್ಮ ಒಂದು ನೀತಿಯು ಅದು ಫರಿಸಾಯರ ನೀತಿಗಿಂತಲೂ ಉತ್ತಮದಾಗಿರಬೇಕು. So the Pharisees were always proud of giving tithe even from what they grew in kitchen. ಫರಿಸಾಯರು ತಮ್ಮನ್ನೇ ತಾವು ಉಬ್ಬಿಸಿಕೊಳ್ತಾ ಇದ್ರು. ಅವ್ರು ಯಾವಾಗಲೂ ದೇವರಿಗೆ ದಶಮಾಂಶಗಳನ್ನ ಕೊಡ್ತಾ ಇದ್ರು, ಎಲ್ಲದರಲ್ಲೂ ಸಹ ದಶಮಾಂಶಗಳನ್ನ ಕೊಡ್ತಾ ಇದೆ ಎಂಬುದಾಗಿ ಹೆಚ್ಚಿಸಿಕೊಳ್ತಾ ಇದ್ರು. ಯಾಕಂದ್ರೆ ಅಡಿಗೆ ಮನೆಯಿಂದಲೇ ಅವರು ದಶಮಾಂಶವನ್ನ ಕೊಡ್ತಾ ಇದ್ರು. The Lord said, "Good, but you have neglected these." ದೇವರು ಹೇಳಿದನು, ನೀವು ಮಾಡುವಂತದ್ದು ಉತ್ತಮ, ಆದರೆ ಅದೇ ಸಮಯದಲ್ಲಿ ನೀವು ಈ ವಿಚಾರಗಳಲ್ಲಿ ನೀವು ನಿರ್ಲಕ್ಷ್ಯರಾಗಿದ್ದೀರಿ ಎಂಬುದನ್ನು ಸಹ ದೇವರು ಹೇಳ್ತಾರೆ. So that means the Lord encouraged us to do these along with the more important thing like mercy, grace, forgiving, and loving others. ಅಂದ್ರೆ ದೇವರು ಹೇಳುವಂತದ್ದು ಮಾಡುವಂತ ಈ ಒಂದು ದಶಮಾಂಶದ ಜೊತೆಯಾಗಿ ಅದು ಕೊಡುವುದು ಒಳ್ಳೆಯದು, ಅದರ ಜೊತೆ ಅದಕ್ಕಿಂತಲೂ ಇನ್ನು ಹೆಚ್ಚಿನಂತದ್ದು ದಯೆ ತೋರುವಂತದ್ದು, ಪ್ರೀತಿಸುವಂತದ್ದು, ಶ್ರಮಿಸುವಂತದ್ದು, ಈ ಒಂದು ವಿಚಾರಗಳನ್ನ ಇದಕ್ಕಿಂತಲೂ ಹೆಚ್ಚಾಗಿ ನೀವು ಮಾಡಬೇಕೆಂಬುದಾಗಿ ದೇವರು ಅಲ್ಲಿ ಒತ್ತಿ ಹೇಳುವುದನ್ನು ನಾವು ನೋಡುತ್ತೇವೆ. So we have to be very regular in giving. ಆದ ಕಾರಣ ನಾವು ಕೊಡುವುದರಲ್ಲಿ ನಾವು ಯಾವಾಗಲೂ ನಿರಂತರವಾಗಿ ಕೊಡುವಂತವರಾಗಿರಬೇಕು. We have to plan it to whom we should give. It is not that, okay, we saw somebody and we give this month, we saw another person and gave next month, or some WhatsApp message came, so I gave it to somebody else. That should not be the practice. ಅದೇ ಸಮಯದಲ್ಲಿ ನಾವು ಕೊಡುವಾಗಲೂ ಸಹ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ನಾವು ಕೊಡಬೇಕು. ಯಾರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಏನೋ ವಾಟ್ಸಪ್ ಮೆಸೇಜ್ ಬಂತು, ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತ ಹೇಳಿ ನಾವು ಕೊಡುವಂತದಲ್ಲ. ಬದಲಾಗಿ ನಾವು ಯೋಜನೆಯನ್ನ ಹಾಕಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕ್ರಮಬದ್ಧವಾಗಿ ಕೊಡುವಂತವರಾಗಿರ್ಬೇಕು. So it should be proportional. ಮಾತ್ರವಲ್ಲದೆ ನಮ್ಮ ಒಂದು ಆದಾಯಕ್ಕೆ ಅನುಗುಣವಾಗಿ ಇರುವಂತದ್ದಾಗಿರ್ಬೇಕು ನಾವು ಕೊಡುವಂತ ವಿಚಾರದಲ್ಲಿ. We should not be satisfied by just giving tithe. As our income increases, as our influence increases, we should strive to give more than that. ಯಾವಾಗ ನಮ್ಮ ಆದಾಯ ಹೆಚ್ಚಾಗುತ್ತದೋ, ಯಾವಾಗೆಲ್ಲ ನಾವು ಪ್ರಬಲರಾಗ್ತಾ ಹೋಗ್ತೇವೋ, ಆಗ ನಾವು ದೇವರಿಗೆ ಇನ್ನೂ ಹೆಚ್ಚಾಗಿ ನಾವು ಕೊಡುವಂತದಲ್ಲಿ ನಾವು ಮುಂದಾಳಾಗಿರ್ಬೇಕು. ನಾವು ಕೇವಲ ದಶಮಾಂಶದಲ್ಲಿ ಮಾತ್ರ, ಒಂದು ಪ್ರಮಾಣದಲ್ಲಿ ಮಾತ್ರ ನಾವು ಕೊಡುವುದರಲ್ಲಿ ನಾವು ನಿಲ್ಲಿಸಿ ಬಿಡಬಾರದು. And also Bible teaches us what the right hand gives, the left should not know. ಅಷ್ಟು ಮಾತ್ರವಲ್ಲದೆ ಸತ್ಯವೇದ ನಮಗೆ ಕಲಿಸುವಂತದ್ದು, ನಮ್ಮ ಬಲಗೈ ಕೊಡುವುದನ್ನ ನಮ್ಮ ಎಡಗೈ ಅದನ್ನ ತಿಳಿಯಬಾರದು ಎಂಬುದಾಗಿ. So it should be always a private thing. ಆದ್ರಿಂದ ಈ ಕೊಡುವಂತ ವಿಚಾರವು ಇದು ವ್ಯಕ್ತಿಗತವಾದಂತ ಒಂದು ಖಾಸಗಿ ವಿಷಯವಾಗಿದೆ. And it should be voluntary, which nobody is compelling it.
ಮಾತ್ರವಲ್ಲದೆ ಇದು ಸ್ವಯಂ ಪ್ರೇರಿತರಾಗಿ ನಾವು ದೇವರಿಗೆ ನಾವು ಕೊಡುವಂತದ್ದಾಗಿರಬೇಕು. ಯಾವುದೇ ಒಂದು ಒತ್ತಡದ ಮೇಲೆ ನಾವು ಕೊಡುವಂತದ್ದಲ್ಲ. When we give, we should be always cheerful. ಮತ್ತು ನಾವು ಕೊಡುವಾಗ ಯಾವಾಗಲೂ ಹರ್ಷದಿಂದ ಉಲ್ಲಾಸದಿಂದ ನಾವು ಕೊಡುವಂತವರಾಗಿರ್ಬೇಕು. So for Levites, tithes were the pay from God, salary from God, not gifts. ಆದ ಕಾರಣ ಲೇವಿಯರಿಗೆ ಈ ಒಂದು ದಶಮಾಂಶವು ಅವರು ಮಾಡುವಂತ ಸೇವೆಗೆ ದೇವರಿಂದ ಕೊಡಲ್ಪಟ್ಟಂತ ಒಂದು ಆದಾಯವಾಗಿತ್ತು ಅಥವಾ ಒಂದು ಸಂಬಳವಾಗಿತ್ತು. ಇದು ಅವರಿಗೆ ಕೊಟ್ಟಂತ ಉಡುಗೊರೆಯಾಗಿರ್ಲಿಲ್ಲ. For the people gave gifts to God, but God uses those gifts as salary to pay the Levites. ಜನರು ಉದಾರ ಮನಸ್ಸಿನಿಂದ ಉಡುಗೊರೆಯಾಗಿ ದೇವರಿಗೆ ಕೊಟ್ಟರು, ಆದರೆ ದೇವರು ಇದನ್ನ ಆತನು ಲೇವಿಯರಿಗೆ ಅವರ ಮಾಡಿದ ಸೇವೆಯ ಸಂಬಳವಾಗಿ ಆದಾಯವಾಗಿ ದೇವರು ಅದನ್ನು ಕೊಡುವುದನ್ನು ನಾವು ನೋಡುತ್ತೇವೆ. So the Levites in that case had the right to receive the salary pay. ಹೀಗೆ ನಾವು ನೋಡುತ್ತೇವೆ, ಲೇವಿಯರು ಈ ಒಂದು ಸಂಬಳವನ್ನ ದೇವರಿಂದ ಪಡೆದುಕೊಳ್ಳುವುದಕ್ಕೆ ಅವರು ಯೋಗ್ಯರಾಗಿದ್ರು, ಅರ್ಹರಾಗಿದ್ರು. So Paul applies the same principles to the gospel workers. Those who preach the gospel, those who live by the gospel should be supported by the church, by the people of God. ಇದೇ ರೀತಿಯಾದಂತಹ ಒಂದು ತತ್ವವನ್ನ ಪೌಲನು ಸಹ ಅಳವಡಿಸಿಕೊಡ್ತಾನೆ. ಅಂದ್ರೆ ಸುವಾರ್ಥ ಸೇವೆಯನ್ನ ಮಾಡುವಂತವರು, ಸುವಾರ್ತೆ ಸಾರುವಂತವರು, ಸಭೆಯಲ್ಲಿ ಸೇವೆ ಮಾಡುವಂತವರು, ಇವರನ್ನು ಸಹ ಸಭೆ ಅವರಿಗೆ ಒಂದು ಸಹಾಯವನ್ನ, ಆರ್ಥಿಕ ನೆರವನ್ನ ಅವರಿಗೆ ನೀಡಬೇಕೆಂಬುದಾಗಿ ಪೌಲನು ಹೇಳುವುದನ್ನ ಬೋಧಿಸುವುದನ್ನು ನಾವು ನೋಡುತ್ತೇವೆ. All are not called for full-time ministry. ಎಲ್ಲರೂ ಸಹ ಸಂಪೂರ್ಣವಾದಂತಹ ಪೂರ್ಣಾವಧಿ ಸೇವೆಗೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ. All are called for witness, all are called to be part of the ministry, all are called to share the gospel. ಆದರೆ ಎಲ್ಲರೂ ಸಹ ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ಕರೆಯಲ್ಪಟ್ಟವರಾಗಿದ್ದಾರೆ. ದೇವರ ಸುವಾರ್ತೆನ ಸಾರುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದಾರೆ. But all are not called for full-time ministry. ಆದರೆ ಎಲ್ಲರೂ ಪೂರ್ಣ ಕಾಲಾವಧಿ ಸೇವಕರಾಗಿ ದೇವರು ಅವರನ್ನ ಕರೆಯುವುದಿಲ್ಲ. So God chooses some people among the believers to serve Him on full-time basis. ಆ ವಿಶ್ವಾಸಗಳಿಂದ ದೇವರು ಕೆಲವರನ್ನ ಆತನ ಪೂರ್ಣ ಕಾಲಾವಧಿ ಸೇವೆಗೋಸ್ಕರವಾಗಿ ಅವರನ್ನ ಆರಿಸಿ ಕರೆಯುವಂತವನಾಗಿದ್ದಾನೆ. In the nation of Israel, we see 12 tribes. One tribe, one among the 12, was chosen to serve the Lord full time. ನಾವು ನೋಡ್ತೇವೆ, ಇಸ್ರಾಯೇಲ್ನಲ್ಲಿ 12 ಕುಲಗಳಿದ್ದವು. ಆ 12 ಕುಲಗಳಲ್ಲಿ ದೇವರು ಒಂದು ಕುಲವಾಗಿರುವಂತ ಲೇವಿ ಕುಲವನ್ನ ತನ್ನ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. All the tribes belonged to God, they were people of God, but the Levites were chosen to be serving God without having any inheritance. ಹೌದು, ಇಡೀ 12 ಕುಲಗಳು ಸಹ ದೇವರ ಮಕ್ಕಳಾಗಿದ್ರು, ದೇವರ ಜನಾಂಗವಾಗಿದ್ರು. ಆದರೆ ಅವರ ಮಧ್ಯದಿಂದ ದೇವರು ಒಂದು ಗೋತ್ರವನ್ನು ಮಾತ್ರ ಆರಿಸಿಕೊಳ್ತಾನೆ ತನ್ನ ಸೇವೆಗೋಸ್ಕರವಾಗಿ. So we can see a simple calculation. ಅದರಿಂದ ಈ ಒಂದು ಸರಳವಾದಂತಹ ಒಂದು ಲೆಕ್ಕಾಚಾರ ನಾವು ಕಾಣಬಹುದು. So there were about 6 lakh people are called fighting men in Israel among the 12 tribes. ಈ 12 ಗೋತ್ರಗಳಲ್ಲಿ ಸರಿಸುಮಾರು 6 ಲಕ್ಷ ಯುದ್ಧ ವೀರರು, ಅಂದ್ರೆ ಯುದ್ಧ ಸನ್ನದ್ಧರಾದಂತಹ ಯೋಧರು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. The Levites were about 22,000 men. ಲೇವಿಯರು ಕೇವಲ 22,000 ಪುರುಷರಾಗಿದ್ದರು. That means 6 lakh families have to support 22,000 families. ಅಂದ್ರೆ 6 ಲಕ್ಷ ಕುಟುಂಬಗಳು 22,000 ಕುಟುಂಬಗಳನ್ನ ಪೋಷಿಸಬೇಕಾಗಿತ್ತು. It means 12 Israelite families supported one Levite. ಅಂದ್ರೆ 12 ಇಸ್ರಾಯೇಲ್ ಕುಟುಂಬಗಳು ಒಂದು ಲೇವಿಯ ಕುಟುಂಬವನ್ನ ಪೋಷಿಸಿವೆ. So if rupees 10,000 was the annual income per family, the tithe would have been this much. ಒಂದು ವೇಳೆ 10,000 ರೂಪಾಯಿ ದಶಮಾಂಶ ಕೊಡುವುದಾದರೆ ಈ ರೀತಿಯಾಗಿ ನಾವು ನೋಡುತ್ತೇವೆ, ಇಷ್ಟು ಮೊತ್ತಗಳು ಒಂದು ಆದಾಯ ಅವರಿಗೆ ಬರ್ತಾ ಇತ್ತು. About 60 crore rupees.
ಹೆಚ್ಚು ಕಡಿಮೆ 60 ಕೋಟಿ ರೂಪಾಯಿ ಬರ್ತಾ ಇತ್ತು. So of that 1/10 went to the priest and 1/3 to the poor. ಇದರಲ್ಲಿ 1/10 ಯಾಜಕರಿಗೆ ಹೋಗಿತ್ತು, ಮತ್ತೆ 1/3 ಬಡವರಿಗೆ ಹೋಗ್ತಾ ಇತ್ತು. So the average Levite would receive about 16,460, more than an average Israel family. ಹೀಗೆ ಸರಿಸುಮಾರು ಒಂದು ಲೇವಿಯ ಕುಟುಂಬಕ್ಕೆ 16,400 ರೂಪಾಯಿಗಳು ಅವರಿಗೆ ಸಿಗ್ತಾ ಇತ್ತು. ಇದು ಈ ಉಳಿದ ಇಸ್ರಾಯೇಲ್ ಗೋತ್ರಗಳಿಗಿಂತ ಹೆಚ್ಚಾಗಿ ಅವರಿಗೆ ಸಿಗ್ತಾ ಇದ್ದಂತ ಒಂದು ಆದಾಯವಾಗಿತ್ತು. So that means they should have led a life better than the average Israel. ಇದರ ಅರ್ಥ ಇವು ಲೇವಿಯರು ಉಳಿದ ಇಸ್ರಾಯೇಲ್ರಿಗಿಂತ ಉತ್ತಮವಾದಂತ ಒಂದು ಜೀವನ ಶೈಲಿಯನ್ನ ಅವರು ಸಾಗಿಸ್ತಾ ಇದ್ರು. So this may be true only when all Israelite families paid the tithe. ಇದು ಯಾವಾಗ ಸಾಧ್ಯವಾಗ್ತದೆ ಅಂದ್ರೆ ಇಡೀ ಇಸ್ರಾಯೇಲ್ ಕುಟುಂಬಗಳು ಅವರು ತಪ್ಪದೆ ಅವರು 1/10 ದೇವರಿಗೆ ದಶಮಾಂಶವಾಗಿ ಕೊಟ್ರೆ ಇದು ಸಂಭವಿಸುತ್ತೆ. But the truth is many did not give. ಆದರೆ ನಿಜಾಂಶ ಏನಪ್ಪಾ ಅಂತಂದ್ರೆ ಅನೇಕರು ದೇವರಿಗೆ ಕೊಡಬೇಕಾದ ದಶಮಾಂಶವನ್ನು ಅವರು ಕೊಡಲಿಲ್ಲ. So only prophet Malachi rebuked them. ಆದ ಕಾರಣ ಪ್ರವಾದಿಯಾದಂತ ಮಲಾಕಿ ಇವರನ್ನ ಗದರಿಸುವುದನ್ನ ನಾವು ನೋಡ್ತೇವೆ. So it was disobedience and also robbing God. ಇದು ದೇವರಿಗೆ ವಿರುದ್ಧವಾಗಿ ಅವಿಧೇಯತೆ ಆಗಿತ್ತು, ಮಾತ್ರವಲ್ಲದೆ ಅವರು ದೇವರನ್ನ ದೋಚ್ತಾ ಇದ್ರು. So the Levites, those who are privileged to receive tithe, should serve the Lord faithfully. ಆದ್ದರಿಂದ ಈ ಒಂದು ದಶಮಾಂಶಗಳನ್ನ ಪಡೆದುಕೊಳ್ತಾ ಇದ್ದಂತಹ ಈ ಲೇವಿಯರು ಅವರು ದೇವರನ್ನ ನಂಬಿಕಸ್ಥರಾಗಿ ಸೇವೆ ಮಾಡಬೇಕಾಗಿತ್ತು. In the same way, every person who calls himself as a full-time minister should serve the Lord diligently and faithfully. ಅದೇ ರೀತಿಯಾಗಿ ಪೂರ್ಣ ಕಾಲಾವಧಿ ಸೇವೆಗೋಸ್ಕರವಾಗಿ ಸಮರ್ಪಿಸಲ್ಪಟ್ಟಂತ ಪ್ರತಿಯೊಬ್ಬ ಸೇವಕರು ಅವರು ತಮ್ಮ ಜವಾಬ್ದಾರಿಯನ್ನ, ತಮ್ಮ ಸೇವೆಯ ಕಾರ್ಯಗಳನ್ನ ಅವರು ಜವಾಬ್ದಾರಿಯುತವಾಗಿ ಅವರು ಮಾಡಬೇಕಾಗಿದೆ. So if an employer or if a man robs his employer by laziness, how much more does a lazy minister rob God and rob God's people? ಒಂದು ಜನಸಮೂಹವು ತನ್ನ ಉದ್ಯೋಗದಾತನನ್ನ ಸೋಮಾರಿತನದಿಂದ ಲೂಟಿ ಮಾಡಿದರೆ, ಒಬ್ಬ ಸೋಮಾರಿ ಶುಶ್ರೂಷಕನು ದೇವರನ್ನು ಮತ್ತು ಅವನ ಜನರನ್ನು ಇನ್ನೂ ಎಷ್ಟು ದೋಚುತ್ತಾನೆ. If a person is not faithful in the government service or in the private service, it is considered as looting the institution, looting the government. ಒಬ್ಬ ಸರ್ಕಾರಿ ಉದ್ಯೋಗಸ್ಥನು ಅವನು ಪ್ರಾಮಾಣಿಕವಾಗಿಲ್ಲದೆ ಹೋದರೆ, ಅವನು ತನ್ನ ಕೆಲಸವನ್ನ ಸರಿಯಾಗಿ ಅವನು ಕ್ರಮವಾಗಿ ಮಾಡದೆ ಹೋದ್ರೆ ಅವನು ಜನರನ್ನ ದೋಚುವಂತವನಾಗಿದ್ದಾನೆ. ಜನರ ಅವರ ದುಡ್ಡನ್ನು ಅವನು ಲೂಟಿ ಮಾಡಿದ ಹಾಗೆ. The same way, if you are anybody in full-time ministry, if they don't do as God expects them to do, they are looting God and looting God's people. ಅದೇ ರೀತಿಯಾಗಿ ಒಬ್ಬ ದೇವ ಸೇವಕನು ಸಹ ಅವನು ಮಾಡಬೇಕಾದಂತ ಜವಾಬ್ದಾರಿಯನ್ನು ಸರಿಯಾಗಿ ಮಾಡದೇ ಇದ್ರೆ, ಅವನ ಸೇವೆಯನ್ನ ಸರಿಯಾಗಿ ಮಾಡದೇ ಇದ್ರೆ ಅವನು ದೇವರನ್ನ ದೋಚುವಂತವನಾಗಿರ್ತಾನೆ ಅಥವಾ ದೇವರನ್ನ ಲೂಟಿ ಮಾಡುವಂತವನಾಗಿರ್ತಾನೆ. They can live in luxury, that means they are looting God. ಅವರು ಒಂದು ಐಷಾರಾಮಿ ಜೀವಿತವನ್ನ ಜೀವಿಸ್ತಾ ಇದ್ರೆ ಅವರು ದೇವರನ್ನ ದೋಚುತ್ತಾ ಇದ್ದಾರೆ. By bad stewardship, many things are lost, that means they are robbing God. ಅವರ ಈ ಒಂದು ಅಪನಂಬಿಕಸ್ತಿಕೆ ನಿಮಿತ್ತವಾಗಿ ಅನೇಕರನ್ನ ಅವರು ಕಳಗೊಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನಾವು ನೋಡ್ತೇವೆ ಅವರು ದೇವರನ್ನ ದೋಚಿದಂತಾಯ್ತು. So the Levites also have to give tithe to the priests. ಹೀಗೆ ಲೇವಿಯರು ಸಹ ಯಾಜಕರಿಗೆ ಅವರು ಈ ಒಂದು ದಶಮಾಂಶವನ್ನ ಕೊಡುವಂತವರಾಗಿದೆ. Though they receive tithes, they also have to pay tithe. ಅವರು ಈ ಒಂದು ದಶಮಾಂಶಗಳನ್ನ ಪಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಅವರು ದೇವರಿಗೂ ಸಹ ದಶಮಾಂಶವನ್ನ ಕೊಡಬೇಕಾಗಿತ್ತು. Some full-time ministers think they have given their whole life to the Lord, so no need to give tithes. ಕೆಲವು ಪೂರ್ಣ ಸಮಯದ ಸೇವಕರು ಅವರು ಅಂದುಕೊಳ್ತಾರೆ, ತಮ್ಮ ಇಡೀ ಜೀವನವನ್ನೇ ಅವರು ತ್ಯಾಗ ಮಾಡಿದ್ದೇವೆ ಎಂದು ಭಾವಿಸಿಕೊಂಡು
ಅವ್ರ ದೇವರಿಗೆ ದಶಮಾಂಶ ಕೊಡುವುದಿಲ್ಲ. Yeah, the Levites were also totally committed to God, but they also had to pay tithes. ಹೀಗೆ ನಾವು ನೋಡ್ತೇವೆ, ಇಲ್ಲಿ ಲೇವಿಯರು ಅವರ ದೇವರಿಂದ ದಶಮಾಂಶವನ್ನು ಪಡೆದುಕೊಂಡ್ರು ಸಹ, ಅವರ ಸೇವೆ ಪೂರ್ಣಾವಧಿ ಸೇವೆ ಮಾಡಿದ್ರು ಸಹ ದೇವರಿಗೆ ಅವರ ಒಂದು ಪಾಲು ದಶಮಾಂಶವಾಗಿ ಕೊಡ್ತಾ ಇದ್ರು. But the priests cannot give tithes. They are not commanded to give tithes. ಆದರೆ ಯಾಜಕರು ದಶಮಾಂಶವನ್ನ ಸ್ವೀಕರಿಸಬಾರದಾಗಿತ್ತು, ಮಾತ್ರವಲ್ಲದೆ ಅವರು ದಶಮಾಂಶವನ್ನು ಕೊಡಬೇಕೆಂಬಂತ ಆಜ್ಞೆ ಅವರಿಗಿರಲಿಲ್ಲ. So the tithes received by the priests would be used for the extension of the tabernacle or for the holy purposes. ಆದ್ದರಿಂದ ದಶಮಾಂಶವನ್ನು ಈ ಯಾಜಕರು ಸ್ವೀಕಾರ ಮಾಡಿದಂತ ದಶಮಾಂಶವು ಅದು ಈ ಒಂದು ಗುಡಾರದ ಮತ್ತು ಅಲ್ಲಿ ಅತಿ ಪವಿತ್ರವಾದ ಸ್ಥಳದಲ್ಲಿ ಮಾಡುವಂತ ಸೇವೆಗಳ ಕಾರ್ಯಗಳಿಗೋಸ್ಕರವಾಗಿ ಮಾತ್ರ ಬಳಸಲಾಗ್ತದೆ. So Numbers 19:1 to 10 teaches about the red heifer sacrifice. ಮುಂದೆ ನಾವು ನೋಡ್ತೇವೆ, ಆರನೇ ಕಾಂಡ 19ನೇ ಅಧ್ಯಾಯದ 1ರಿಂದ 10 ವಚನಗಳವರೆಗೆ ನಾವು ಓದುವುದು ಈ ಕೆಂದ ಆಕಳಿನ ಒಂದು ಬಲಿಯ ಕುರಿತಾಗಿ ನಾವಲ್ಲಿ ಕಾಣ್ತೇವೆ. It is a very unique sacrifice. ಇದು ಬಹಳ ವಿಶಿಷ್ಟವಾದಂತ ಒಂದು ಬಲಿಯಾಗಿತ್ತು. So in the recent news you might have read, there were some Jewish people who tried to offer red heifer in the vicinity of the Jerusalem temple area. ಇತ್ತೀಚಿನ ದಿವಸಗಳಲ್ಲಿ ವಾರ್ತಾ ಸುದ್ದಿಗಳನ್ನ ನೀವು ಕೇಳಿರಬಹುದು. ಯಹೂದ್ಯರು ಇಸ್ರಾಯೇಲಿನಲ್ಲಿ ಈ ಒಂದು ಕೆಂದಾಕಳನ್ನ ಬಲಿ ಕೊಡುವಂತ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು ಎಂಬಂತ ಸುದ್ದಿ ಬಹಳ ವೇಗವಾಗಿ ಹರಡಿಕೊಂಡಿತ್ತು. So a heifer is a cow that has never been pregnant and thus cannot yet give milk. ಈ ಒಂದು ಕೆಂದ ಆಕಳು ಅದು ಎಂದಿಗೂ ಗರ್ಭಿಣಿಯಾಗದಂತ ಒಂದು ಆಕಳು, ಒಂದು ಹಸು. It should be red in color. ಇದು ಕಡು ಕೆಂಪಾದಂತ ಒಂದು ಬಣ್ಣದಾಗಿರಬೇಕಿತ್ತು. It cannot be used for plowing or pulling a cart. ಅದನ್ನ ಗದ್ದೆಯಲ್ಲಿ ಅಥವಾ ಹೊಲದಲ್ಲಿ ಉಳುಮೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಯಾವುದಾದ್ರೂ ಒಂದು ಎತ್ತಿನ ಬಂಡಿಯನ್ನ ಎಳೆಯುವುದಕ್ಕೆ ಅದನ್ನ ಬಳಸಲಾಗ್ತಾ ಇರಲಿಲ್ಲ. A red heifer was considered as valuable, rare, pure and never been mated. ಒಂದು ಕೆಂದಾಕಳನ್ನ ಬಹಳ ಅಮೂಲ್ಯವಾಗಿ ಪರಿಗಣಿಸ್ತಾ ಇದ್ರು. ಅದನ್ನ ಅಪರೂಪದ ಮತ್ತು ಶುದ್ಧ ಪಶು ಎಂಬುದಾಗಿ ಅದನ್ನ ಪರಿಗಣಿಸ್ತಾ ಇದ್ರು. So the sacrifice was done outside the camp. ಈ ಒಂದು ಬಲಿಯನ್ನ ಪಾಳ್ಯದ ಹೊರಗೆ ಮಾಡಲಾಗ್ತಾ ಇತ್ತು. So it was more slaughtering rather than sacrifice. ಇದು ಬಲಿ ಕೊಡುವ ಬದಲು ಆ ಒಂದು ಪಶುವನ್ನ ಕೊಲ್ಲಲಾಗ್ತಾ ಇತ್ತು. Because in the sacrifice they have to cut it in a proper way and the blood has to be drained and then specifically placed in the altar. ಯಾಕಂದ್ರೆ ಬಲಿ ಕೊಡುವಾಗ ಆ ಒಂದು ಪಶುವನ್ನ ಬಲಿ ಕೊಡುವಾಗ ಅದನ್ನ ಒಂದು ಪ್ರತ್ಯೇಕವಾದ ಒಂದು ಕ್ರಮಬದ್ಧವಾಗಿ ಅದನ್ನ ಆ ಒಂದು ಬಲಿಯನ್ನ ಕೊಡಬೇಕಾಗಿತ್ತು. ಮುರಿಯುವಂತ ಭಾಗಗಳನ್ನ ಮುರಿಯುವಂತದ್ದು ಮಾತ್ರವಲ್ಲದೆ ಆ ಒಂದು ರಕ್ತವನ್ನ ತೆಗೆಯುವಂತ ಕ್ರಮವೂ ಸಹ ಬಹಳ ನಿರ್ದಿಷ್ಟವಾದ ರೀತಿಯಲ್ಲಿ ಆ ಒಂದು ಬಲಿಯನ್ನು ಮಾಡ್ತಾ ಇದ್ರು. ಆದ್ರೆ ಕೊಲ್ಲುವಾಗ ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ. When you slaughter the animal, you don't do the process of draining the blood, collecting the blood, but it is slaughtered and blood was sprinkled in the direction of the front of the tabernacle of meeting. ಹೀಗೆ ಆ ಪಶುವನ್ನ ಕೊಲ್ಲುವಾಗ ಅವರು ಬಲಿ ಕೊಡುವ ರೀತಿಯಲ್ಲ. ಅಂದ್ರೆ ಬಲಿ ಕೊಡುವಾಗ ರಕ್ತವನ್ನ ತೆಗೆಯುವಂತ ಕ್ರಮ ಇತ್ತು, ಅದನ್ನ ಶೇಖರಿಸುವಂತ ಕ್ರಮ ಇತ್ತು. ಈ ರೀತಿಯಾಗಿ ಬಹಳ ಕ್ರಮಬದ್ಧವಾಗಿ ಬಲಿ ಕೊಡಬೇಕಾಗಿತ್ತು. ಆದ್ರೆ ಕೊಲ್ಲುವಾಗ ಆ ಒಂದು ಪಶುವನ್ನ ಈ ಒಂದು ದೇವದರ್ಶನದ ಗುಡಾರದ ಮುಂದೆ ಆ ಒಂದು ದಿಕ್ಕಿನಲ್ಲಿಟ್ಟು ಅದನ್ನ ವಧಿಸಲಾಗ್ತಾ ಇತ್ತು. ಆವಾಗ ಆ ಒಂದು ರಕ್ತ ಈ ಒಂದು ದಿಶೆಯಲ್ಲಿ, ಆ ಒಂದು ಗುಡಾರದ ದಿಶೆಯಲ್ಲಿ ಅದನ್ನ ಚಿಮುಕಿಸಲಾಗ್ತಾ ಇತ್ತು. So there are many differences. ಆದ್ರಿಂದ ಇವೆರಡಕ್ಕೂ ಬಹಳ ವ್ಯತ್ಯಾಸಗಳಿವೆ. So it should be a specific color, female and not male. ಇದು ಬಹಳ ವಿಶಿಷ್ಟವಾಗಿತ್ತು. ಯಾಕಂದ್ರೆ ಇದಕ್ಕೆ ಪ್ರತ್ಯೇಕವಾದಂತ ಒಂದು ಬಣ್ಣ ಅಂದ್ರೆ ಕೆಂಪು ಬಣ್ಣವಾಗಿತ್ತು. ಮಾತ್ರವಲ್ಲದೆ ಇದು ಒಂದು ಹೆಣ್ಣು ಪಶುವಾಗಿತ್ತು. It should not be sacrificed but slaughtered.
ಮಾತ್ರವಲ್ಲದೆ ಇದನ್ನ ಬಲಿ ಕೊಡಬಾರದು, ಅದನ್ನ ವಧಿಸಲಾಗ್ತಾ ಇತ್ತು. So it is not done at the altar, but it is outside the camp. ಮಾತ್ರವಲ್ಲದೆ ಇದನ್ನ ಗುಡಾರದಲ್ಲಿ ಮಾಡ್ತಾ ಇರಲಿಲ್ಲ, ಇದನ್ನ ಪಾಳೆಯದ ಹೊರಗಡೆ ಮಾಡ್ತಾ ಇದ್ರು. It was burnt whole, but not cut into pieces. ಇದನ್ನ ನಾವು ನೋಡ್ತೇವೆ, ಅದನ್ನ ಈ ಒಂದು ತುಂಡು ತುಂಡಾಗಿ ಅದನ್ನ ಕತ್ತರಿಸ್ತಾ ಇರಲಿಲ್ಲ, ಬದಲಾಗಿ ಅದನ್ನ ನೇರವಾಗಿ ಅದನ್ನ ವಧಿಸಲಾಗ್ತಾ ಇತ್ತು. The red heifer ashes are very important for the purification of the temple or the tabernacle. ಮಾತ್ರವಲ್ಲದೆ ಈ ಒಂದು ಪಶುವನ್ನ ಬಲಿ ಕೊಟ್ಟು ಅದರ ಬೂದಿಯನ್ನ ಅವರು ಗುಡಾರದ ಪವಿತ್ರೀಕರಣ ಅಥವಾ ಶುದ್ಧೀಕರಣಕ್ಕೋಸ್ಕರವಾಗಿ ಅದನ್ನ ಬಳಸಲಾಗ್ತಾ ಇತ್ತು. So the blood was not applied to the altar. ಆದ್ರಿಂದ ಈ ಒಂದು ರಕ್ತವನ್ನ ಅವರು ಈ ಒಂದು ದೇವರ ಆ ಒಂದು ಯಜ್ಞವೇದಿಯ ಅಲ್ಲಿ ಆ ಒಂದು ರಕ್ತವನ್ನ ಅವರು ಅದನ್ನ ಹಚ್ತಾ ಇರಲಿಲ್ಲ. This is done as an atonement for the whole nation of Israel. ಈ ಒಂದು ಅರ್ಪಣೆಯನ್ನ ಈ ಒಂದು ಪಶುವಿನ ಅರ್ಪಣೆಯನ್ನ ಇಡೀ ಇಸ್ರಾಯೇಲ್ ಜನಾಂಗದ ಪ್ರಾಯಶ್ಚಿತ್ತವಾಗಿ ಈ ಒಂದು ಯಜ್ಞವನ್ನು ಅರ್ಪಿಸ್ತಾ ಇದ್ರು. So it was also referred to Lord Jesus Christ who suffered outside the camp. ಇದು ಅದೇ ರೀತಿಯಾಗಿ ಏನು ಸೂಚಿಸ್ತದೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಪಾಳೆಯದ ಹೊರಗೆ ಆತನ ಶಿಲುಬೆಗೆ ಏರಿಸಲಾಯಿತು ಎಂಬಂತ ಒಂದು ಸೂಚನೆಯನ್ನ ನಮಗೆ ತೋರಿಸುವಂತದಾಗಿದೆ. So in this sacrifice, the cedar wood, the hyssop and scarlet were used. ಈ ಒಂದು ಬಲಿಯಲ್ಲಿ ನಾವು ನೋಡುತ್ತೇವೆ, ದೇವದಾರು ಮರ, ಹಿಸೋಪ್ ಗಿಡದ ಆ ಒಂದು ಗಿಡವನ್ನ ಮಾತ್ರವಲ್ಲದೆ ಕೆಂಪು ಬಣ್ಣವನ್ನ ಬಳಸಲಾಗ್ತಾ ಇತ್ತು. So this is same that is used in the ceremony for a leper. When he is healed, he could do these sacrifices and join the other people inside the camp. ಇದು ಕುಷ್ಠರೋಗಿಗಳು ಅವರು ಗುಣಮುಖರಾಗುವಾಗ ಈ ಒಂದು ಬಲಿಯನ್ನ ಅವರು ಅರ್ಪಿಸುವುದರ ಮೂಲಕವಾಗಿ ಅವರು ಮತ್ತೆ ಪಾಳೆಯದೊಳಗೆ ಸ್ವೀಕರಿಸಲ್ಪಡುವುದನ್ನು ನಾವು ನೋಡ್ತೇವೆ. The leprosy is always equated with sin in the Bible. ಈ ಒಂದು ಕುಷ್ಠರೋಗವು ಅದು ಪಾಪಕ್ಕೆ ಸಮಾನವಾಗಿರುವಂತದ್ದಾಗಿದೆ. So like the sacrifice that has to be done for the lepers cleansing, ಯಾವ ರೀತಿಯಾಗಿ ಒಬ್ಬ ಕುಷ್ಠರೋಗಿಯು ಅವನು ಪರಿಶುದ್ಧಗೊಂಡಾಗ ಅಥವಾ ಅವನ ಸೌಖ್ಯವನ್ನು ಹೊಂದಿದಾಗ ಅವನ ಪರಿಶುದ್ಧಗೊಳಿಸಲಿಕ್ಕೆ ಆ ಒಂದು ಪ್ರಕ್ರಿಯೆಗೆ ಮಾಡಬೇಕಾದಂತ ಒಂದು ಸಂಪ್ರದಾಯ ಇತ್ತು. That ceremony and sacrifice points towards Lord Jesus Christ. ಆ ಒಂದು ಪ್ರಕ್ರಿಯೆ ಸಂಪ್ರದಾಯವು ಅದು ಯೇಸು ಕ್ರಿಸ್ತನಿಗೆ ಬೆರಳು ತೋರಿಸುವಂತದ್ದಾಗಿತ್ತು. So the cedar wood is resistant to disease and rot and is well known for its quality, preciousness and fragrant aroma. ದೇವದಾರು ಮರವು ಅದು ರೋಗ ಮತ್ತು ಕೊಳೆತಕ್ಕೆ ನಿರೋಧಕವಾಗಿದೆ. ಮಾತ್ರವಲ್ಲದೆ ಅದು ಅದರ ಗುಣಮಟ್ಟ, ಅಮೂಲ್ಯತೆ ಮತ್ತು ಪರಿಮಳಯುಕ್ತವಾದಂತ ವಾಸನೆಗೆ ಬಹಳ ಹೆಸರುವಾಸಿಯಾದಂತ ಒಂದು ಮರವಾಗಿತ್ತು. The wood represents the cross. ಮಾತ್ರವಲ್ಲದೆ ಈ ಮರವು ಶಿಲುಬೆಯನ್ನ ಪ್ರತಿನಿಧಿಸುವಂತದ್ದಾಗಿದೆ. So hyssop was connected to purging or cleansing. ಹೀಗೆ ನಾವು ನೋಡುತ್ತೇವೆ, ಈ ಹಿಸ್ಸಾಪ್ಗಳು ಅದು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ ಬಳಸಲಾಗಿತ್ತು. David prayed to purge him with hyssop. ದಾವೀದನು ತನ್ನನ್ನ ಹಿಸ್ಸೋಪಿನಿಂದ ಶುದ್ಧೀಕರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. Lord Jesus Christ was offered a drink from a hyssop branch. ಕರ್ತನಾದ ಯೇಸುವಿಗೆ ಹಿಸ್ಸೋಪಿನ ಕೊಂಬೆಯಿಂದ ಆತನು ಶಿಲುಬೆಯಲ್ಲಿ ನೇತಾಡುವಾಗ ಪಾನೀಯವಾಗಿ ನೀಡಲಾಯಿತು. So red or scarlet is the color of the blood. ಕೆಂಪು ಅಥವಾ ಕಡು ಕೆಂಪು ಬಣ್ಣವು ರಕ್ತದ ಬಣ್ಣವಾಗಿದೆ. The curtain, the garments, and the covering for the table of the showbread was all in scarlet or red color. ನಾವು ನೋಡ್ತೇವೆ, ಆ ಒಂದು ದೇವದರ್ಶನ ಗುಡಾರದಲ್ಲಿ ಇದ್ದಂತಹ ಪರದೆಗಳಾಗಿರ್ಲಿ, ಉಡುಪುಗಳಾಗಿರ್ಲಿ, ಆ ಒಂದು ಪ್ರದರ್ಶನದ ಮೇಜಿನ ಹೊದಿಕೆಯಾಗಿರ್ಲಿ, ಇವೆಲ್ಲವೂ ಸಹ ಕೆಂಪು ಬಣ್ಣದಾಗಿತ್ತು.
the scarlet thread was used by Rahab to be saved. ಮಾತ್ರವಲ್ಲದೆ ನಾವು ನೋಡ್ತೇವೆ ರಾಹಾಬಳು ರಕ್ಷಣೆಗಾಗಿ ಕಡುಗೆಂಪುದಾದ ಒಂದು ದಾರವನ್ನು ಬಳಸಿದಳು ಎಂಬುದಾಗಿ ನಾವು ನೋಡ್ತೇವೆ. Soldiers also mockingly clothed Lord Jesus Christ with the red king's robe. ಮಾತ್ರವಲ್ಲದೆ ನಾವು ನೋಡ್ತೇವೆ ಸೈನಿಕರು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೆಂಪು ರಾಜನ ನಿಲುವಂಗಿಯನ್ನು ಅಣುಕಿಸುತ್ತಾ ಆತನಿಗೆ ಧರಿಸುವುದನ್ನ ನಾವು ನೋಡುತ್ತೇವೆ. The red heifer sacrifice and the cleansing of the leper all point towards Lord Jesus Christ suffering on the cross of Calvary. ಹೀಗೆ ಈ ಒಂದು ಕೆಂದಾಕಲಿನ ಈ ಒಂದು ಬಲಿ ಇವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಕೊಟ್ಟಂತ ಆ ಒಂದು ಮರಣವನ್ನ ಬೆರಳು ತೋರಿಸುವಂತದಾಗಿದೆ. So then there are other laws of purification. ಮಾತ್ರವಲ್ಲದೆ ಇನ್ನು ಅನೇಕ ಶುದ್ಧೀಕರಣದ ನಿಯಮಗಳನ್ನ ನಾವು ನೋಡ್ತೇವೆ. So those who are touching the dead body, they have to be quarantined. ಯಾರು ಮೃತ ದೇಹವನ್ನ ಮುಟ್ಟುತ್ತಾರೋ ಅವರು 7 ದಿನಗಳವರೆಗೆ ಅವರು ಅಶುದ್ಧರಾಗ್ತಾರೆ. ಅದರಿಂದ ಅವರನ್ನ ನಿರ್ಬಂಧಿಸಲಾಗ್ತದೆ. So if a person dies in the house, the open vessels are considered unclean, and the vessels, those are unclean, were destroyed or they have to be cleansed. ಹೀಗೆ ಮೃತರಾದಾಗ ಪಾತ್ರೆಗಳು ಒಂದು ತೆರೆದ ಪಾತ್ರೆಗಳಿದ್ರೆ ಅದು ಸಹ ಅಶುದ್ಧವಾಗ್ತದೆ. ಪಾತ್ರೆಗಳು ಅಶುದ್ಧವಾಗಿರುವಂತಹ ಪಾತ್ರೆಗಳನ್ನ ಅವರು ನಾಶ ಮಾಡಬೇಕಾಗಿತ್ತು. So the ashes of red heifer were used or sprinkled in fresh running water for purification. ಹೀಗೆ ಹರಿಯುವ ಶುದ್ಧ ನೀರಿನಲ್ಲಿ ಈ ಒಂದು ಕೆಂದಾಕಲಿನ ಈ ಒಂದು ಬೂದಿಯನ್ನ ಅದನ್ನ ಸಿಂಪಡಿಸಿ ಅದನ್ನ ಶುದ್ಧೀಕರಣದ ಸಂಕೇತವಾಗಿ ಬಳಸ್ತಾ ಇತ್ತು. So running water means flowing stream. ಈ ಒಂದು ಹರಿಯುವ ನೀರು ಅಂತ ಹೇಳುವಾಗ ಹರಿಯುವ ತೊರೆಯಿಂದ ಹರಿತಾ ಇದ್ದಂತ ಶುದ್ಧ ನೀರು. So that means the ashes of the red heifer was preserved by the priest and it was used on such occasions. ಇದಂದ್ರೆ ನಾವು ನೋಡ್ತೇವೆ ಹೀಗೆ ಈ ಒಂದು ಕೆಂದಾಕಲಿನ ಬೂದಿಯನ್ನ ಶೇಖರಿಸಲಾಗ್ತಾ ಇತ್ತು. ಈ ಒಂದು ಶುದ್ಧೀಕರಣದ ಈ ಒಂದು ಪ್ರಕ್ರಿಯೆಗೋಸ್ಕರವಾಗಿ ಯಾಜಕರು ಇದನ್ನ ಬಳಸ್ತಾ ಇದ್ರು. So the ashes signify Christ's mercy and the water of his spirit. ಹೀಗೆ ಈ ಒಂದು ಕೆಂದಾಕಲಿನ ಬೂದಿಯು ಕ್ರಿಸ್ತನ ಕರುಣೆ ಮತ್ತು ಆತನ ಆತ್ಮದ ನೀರನ್ನ ಸೂಚಿಸುವಂತದಾಗಿದೆ. So in this lesson we saw many things. ಈ ಒಂದು ಅಧ್ಯಯನದಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. So the choosing of Aaron and Aaron rod sprouted, it budded, blossomed, and it bore fruit. ಇಲ್ಲಿ ನಾವು ಆರೋನನ ಯಾವ ರೀತಿಯಾಗಿ ದೇವರು ಆತನ ಸೇವೆಗೆ ಆರಿಸಿಕೊಳ್ಳುವುದನ್ನ, ಆತನ ಅಧಿಕಾರವನ್ನ ನಿಯೋಜಿಸುವುದನ್ನ ನಾವು ನೋಡ್ತೇವೆ. ಆರೋನನ ಕೋಲು ಅದು ಮೊಳಕೆ ಹೊಡೆದು, ಅದು ಚಿಗುರೊಡೆದು, ಹೂವರಳಿ, ಅದು ಫಲವನ್ನ, ಬಾದಾಮಿ ಹಣ್ಣಿನ ಫಲಗಳನ್ನ ಕೊಡುವುದನ್ನ ನಾವು ನೋಡುತ್ತೇವೆ. So we saw many sacrifices, especially the heifer sacrifice, red heifer sacrifice. ಅನೇಕ ಬಲಿಗಳನ್ನ ನಾವು ನೋಡಿದ್ದೇವೆ, ಮುಖ್ಯವಾಗಿ ಕೆಂದಾಕಲಿನ ಬಲಿಯನ್ನ ನಾವು ನೋಡಿದ್ದೇವೆ. And we also studied about tithes. ಮಾತ್ರವಲ್ಲದೆ ದಶಮಾಂಶಗಳ ಕುರಿತಾಗಿ ನಾವು ಕಲಿತುಕೊಂಡಿದ್ದೇವೆ. So then we also saw that the cleansing of a leper needs wood, hyssop, and scarlet. ಮಾತ್ರವಲ್ಲದೆ ನಾವು ಶುದ್ಧೀಕರಣಕ್ಕೋಸ್ಕರವಾಗಿ ಮರ, ಹಿಸೋಪ್ ಮತ್ತು ಕಡುಗೆಂಪು ಈ ಒಂದು ವಿಚಾರವನ್ನು ನಾವು ನೋಡಿಕೊಂಡಿದ್ದೇವೆ. And we also saw how this is connected or symbolic about the Lord Jesus Christ's sacrifice on the cross, Calvary. ಮಾತ್ರವಲ್ಲದೆ ಯಾವ ರೀತಿಯಾಗಿ ಕೆಂದಾಕಲಿನ ಬಲಿಯು ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕೆ ಅದು ಸಾಂಕೇತಿಕವಾಗಿದೆ ಎಂಬಂತ ವಿಚಾರವನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. So all these teach us that God is holy. ಇವೆಲ್ಲವೂ ನಮಗೆ ಕಲಿಸುವಂತ ವಿಚಾರ ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದೇ. And it is true that all humans are sinners. ಮಾತ್ರವಲ್ಲದೆ ಮನುಷ್ಯರಾದ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಎಂಬುದು ಸತ್ಯವಾಗಿದೆ. Atonement is not possible without blood. ಹೀಗೆ ಪ್ರಾಯಶ್ಚಿತ್ತವು ಅದು ರಕ್ತದ ಹರಿಯುವಿಕೆಯ ಹೊರತು ನಮಗೆ ಇಲ್ಲ ಎಂಬುದು ಸಹ ಸಾಬೀತಾಗಿದೆ. So our salvation is through the blood of Lord Jesus Christ that was shed on the cross of Calvary.
ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಕೊಟ್ಟಂತ ಬಲಿದಾನದ ನಿಮಿತ್ತವಾಗಿ ನಮಗೆ ಇವತ್ತು ರಕ್ಷಣೆಯು ಸಿಕ್ಕಿದಂತಾಗಿದೆ. As the children of Israel were expected to give tithes cheerfully, joyfully, we also should give tithe, and more than tithe, to the Lord to show our graciousness and gratefulness for the glory of God. ಯಾವ ರೀತಿಯಾಗಿ ಇಸ್ರಾಯೇಲ್ ದೇವರಿಗೆ ದಶಮಾಂಶವನ್ನ ಕೊಟ್ಟರು, ಅದೇ ರೀತಿಯಾಗಿ ನಾವು ಅದಕ್ಕಿಂತಲೂ ಹೆಚ್ಚಾಗಿ ದೇವರಿಗೆ ಸಂತೋಷವಾಗಿ ನಾವು ನಿರಂತರವಾಗಿ ಆತನ ಕೃಪೆಯನ್ನ ನೆನೆಸಿಕೊಂಡು ಆತನು ಕೊಟ್ಟಿದಂತ ಮೇಳುಗಳಿಗೆ ನಾವು ಅದಕ್ಕೆ ಅನುಗುಣವಾಗಿ ನಾವು ಸಹ ದೇವರಿಗೆ ನಾವು ಕೊಡುವಂತವರಾಗಿರ್ಬೇಕು. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Oh, gracious loving Father, thank you for speaking to us. ಕರುಣೆಗಳ ತಂದೆಯೇ, ನಮ್ಮ ಸಂಗಡ ನೀನು ಮಾತನಾಡೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You are God who are holy. ನೀನು ದೇವರಾಗಿದ್ದಿ, ಮಾತ್ರವಲ್ಲದೆ ನೀನು ಪರಿಶುದ್ಧನಾಗಿದ್ದಿ. And you decide how humans should approach you to receive forgiveness. ಮಾತ್ರವಲ್ಲದೆ ಮನುಷ್ಯರಾದ ನಾವು ಯಾವ ರೀತಿಯಾಗಿ ಕ್ಷಮಾಪಣೆಯನ್ನ ನಿನ್ನಲ್ಲಿ ಹೊಂದಿಕೊಳ್ಳಬೇಕೆಂಬುದನ್ನ ನೀನು ನಿರ್ಧರಿಸುವಂತವನಾಗಿದ್ದಿ. Thank you for the revelation through the law that we know you as holy God. ನಿನ್ನ ಧರ್ಮಶಾಸ್ತ್ರದ ಮೂಲಕವಾಗಿ ನೀನು ಪರಿಶುದ್ಧನಾದಂತ ದೇವರು ಎಂಬಂತ ವಿಚಾರವನ್ನ ನೀನು ಪ್ರಕಟಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for the Old Testament sacrifices that points towards the Lord Jesus Christ. ಹಳೆ ಒಡಂಬಡಿಕೆಯಲ್ಲಿರುವಂತ ಎಲ್ಲ ಯಜ್ಞ ಬಲಿಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಅವೆಲ್ಲವೂ ಯೇಸು ಕ್ರಿಸ್ತನಿಗೆ ಬೆರಳು ತೋರಿಸುವಂತದ್ದಾಗಿದೆ. Thank you, God, for sending your Son Jesus Christ to die for us. ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರವಾಗಿ ಕಳುಹಿಸಿ ನಮಗೋಸ್ಕರವಾಗಿ ಮರಣವನ್ನ ಹೊಂದಿಕೊಳ್ಳುವುದಕ್ಕೆ ನೀನು ನೇಮಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for cleansing us and forgiving us. ನಮ್ಮನ್ನ ಪರಿಶುದ್ಧಗೊಳಿಸಿ ನಮ್ಮನ್ನ ಶುದ್ಧೀಕರಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Help us to lead a holy life, proclaiming your greatness to all who come in contact with us. ನಿನ್ನ ನಾಮವನ್ನ ಪ್ರಚುರಪಡಿಸುವುದಕ್ಕೋಸ್ಕರವಾಗಿ ನಮ್ಮನ್ನ ನೀನು ಉಪಯೋಗಿಸು, ನಮ್ಮನ್ನ ಬಲಪಡಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. In Jesus' name we pray. Amen. ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.